ಒಂದು ಆವರ್ತಿ ಆತನ ಪಾದ ಸನ್ನಿಧಿಯಲ್ಲಿ ಒಂದು ಸಭೆಯಾಗಿ ನಾವು ಕೂಡಿ ಬಂದು ತಂದೆ ದೇವರ ಮಹೋನ್ನತವಾದಂಥ ಆಶೀರ್ವಾದಗಳನ್ನು ನೆನೆಸಿ ನಮ್ಮ ತೊದಲು ತುಟಿಗಳಿಂದ ಆತನಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುವ ಹಾಗೆ ಈ ಒಂದು ಅವಕಾಶವನ್ನು ದಯಪಾಲಿಸಿಕೊಟ್ಟಿರತಕ್ಕಂಥ ತಂದೆ ದೇವರಾದ ಯೆಹೋವನಿಗೆ ಆತನ ಮಗನೂ ನಮ್ಮ ರಕ್ಷಕನೂ ಆದ ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ನಿತ್ಯ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರಿಯರೇ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಅದು ಎಷ್ಟೋ ರಮ್ಯವಾದದ್ದು ಎಂಬುದಾಗಿ ಕೀರ್ತನೆಗಾರನಾದಂಥ ದಾವೀದನು ತನ್ನ ಕೀರ್ತನೆಯಲ್ಲಿ ಹೇಳಿರುವುದನ್ನು ನಾವು ನೆನೆಸಿಕೊಂಡು ಈ ದಿನ ಅನೇಕ ಸಭೆಗಳಿಂದ, ಅನೇಕ ಪರಸ್ಥಳಗಳಿಂದ ಒಂದೇ ನಂಬಿಕೆ, ಒಂದೇ ನಿರೀಕ್ಷೆಯುಳ್ಳವರಾಗಿ ಇಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರು ನಾವೆಲ್ಲರೂ ಕೂಡ ಒಟ್ಟಾಗಿ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳ ಸಂಘದವರ ಈ 3ನೆಯ ಒಂದು ವಾರ್ಷಿಕ ಒಂದು ಸಮಾವೇಶಕ್ಕೆ ನಾವು ನೆರೆದು ಬಂದಿದ್ದೇವೆ. ಈ ದಿನ ಪ್ರಾತಃ ಕಾಲದ ವೇಳೆಯಿಂದ ಸಂಜೆಯವರೆಗೂ ಕೂಡ ತಂದೆಯಾದ ದೇವರ ನಾಮವನ್ನು ಮಹಿಮೆಪಡಿಸುವ ಸಲುವಾಗಿ ಇಲ್ಲಿ ನಡೆಯತಕ್ಕಂಥ ಆರಾಧನೆಯ ಪರ್ಯಂತರ ತಂದೆ ದೇವರ ಪ್ರಸನ್ನತೆಗಾಗಿ ಬೇಡಿಕೊಳ್ಳುತ್ತಾ ನಾವು ದೇವರ ಮಹಿಮೆಗೋಸ್ಕರವಾಗಿ ಈ ದಿನದ ಆರಾಧನೆಯನ್ನು ಆರಂಭ ಮಾಡೋಣ. ಈ ಮೊದಲನೆಯ ಸೆಷನ್ನ ಆರಂಭ ಮಾಡುವ ಹಾಗೆ ನಾವೆಲ್ಲರೂ ಎದ್ದು ನಿಂತುಕೊಂಡು ಸ್ತೋತ್ರವನ್ನು ಉತ್ತಮ ದೇವರಿಗೆ ಅಂತಕ್ಕಂಥ ಸಂಗೀತವನ್ನು ಹಾಡೋದ್ರ ಮೂಲಕ ಈ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ನಾವು ಹಾಗೆ ನಿಂತಿರುವ ಹಾಗೆ ನಮ್ಮ ಹಿರಿಯ ಸೋದರಾದಂಥ ಜಯಪ್ರಸಾದ್ ಅವರನ್ನು ಪ್ರಾರ್ಥನೆ ಮುಖ್ಯವಾಗಿ ಕೇಳ್ಕೊಳ್ತೀನಿ. ಪ್ರಾರ್ಥನೆ ಮಾಡೋಣ. ಮಹಾಸ್ತುತಿ ಪಾತ್ರನು, ಇಸ್ರೇಲರ ಸ್ತೋತ್ರ ಸಿಂಹಾಸನ ರೂಢನು, ಸರ್ವಯುಗಗಳ ಅರಸನು ಆದಂತ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ಅತಿಶಯವಾದ ಕೃಪೆ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಪ್ರೀತಿಯಿಂದಾಗಿ ನಾವು ಈ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳ ಅವರ ಜೊತೆಯಲ್ಲಿ ಕೂಡಿ ತಂದೆ ಮಹಾಸಭೆಯಾಗಿ ನಿನ್ನ ಸನ್ನಿಧಾನಕ್ಕೆ ಕೂಡಿ ಬರುವ ಹಾಗೆ ಅನುಗ್ರಹ ಮಾಡೋದಕ್ಕಾಗಿ ನಾವು ನಿನಗೆ ಸ್ತೋತ್ರ ನೀಡಲಾಗ್ತೇನೆ. ಕಳೆದ 1 ವರ್ಷ ಈ ಸತ್ಯವೇದ ವಿದ್ಯಾರ್ಥಿಯ ಸಭೆಯನ್ನು ತಂದೆ ನಿನ್ನ ಕೃಪೆಯಿಂದ ಪರಿಪಾಲಿಸಿ ನಡೆಸೋದಕ್ಕಾಗಿ ನಾವು ಸ್ತೋತ್ರ ಹೇಳಲಾಗ್ತೇವೆ. ತಂದೆ, ಅವರ ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸಿ ನಿನಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಮಾಡಿದಂಥ ಮಹೋಪಕಾರಗಳಿಗಾಗಿ ನಾವು ನಿನಗೆ ಸ್ತೋತ್ರ ಹೇಳಲಾಗ್ತೇವೆ. ಅದೇ ರೀತಿ ತಂದೆ, ನಮ್ಮ ಜೀವಿತ ಕಾಲದಲ್ಲಿ ಮಾಡಿದಂಥ ಎಲ್ಲ ಮಹೋಪಕಾರಗಳಿಗಾಗಿ ನಮ್ಮ ಇಕ್ಕಟ್ಟಿನ ದಿನಗಳಲ್ಲಿ ವಿಶೇಷ ಸಹಾಯಕನಾಗಿ, ನಮ್ಮ ಸಂತೋಷಗಳಲ್ಲಿ ಸ್ತುತಿ ಪಾತ್ರನಾಗಿ ಅಂತೂ ಸದಾಕಾಲ ನಿನ್ನ ಪ್ರಸನ್ನತೆ ನಮ್ಮನ್ನು ನಡೆಸೋದಕ್ಕಾಗಿಯೂ ನಾವು ನಿನಗೆ ಸ್ತೋತ್ರ ಹೇಳಲಾಗ್ತೇವೆ. ತಂದೆ, ಈ ಒಂದು ಮಹಾಸಭೆಯನ್ನು ಆಲೋಚನೆ ಹುಟ್ಟಂದಿನಿಂದ ಈವರೆಗೆ ಎಲ್ಲ ಅನುಕೂಲಗಳಿಂದ ನಡೆಸಿ ಕಾಪಾಡೋದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಹೇಳಲಾಗ್ತೇವೆ. ತಂದೆ, ಈ ಒಂದು ಮಹಾಸಭೆಯನ್ನ ನಿನ್ನ ನಾಮದ ಮಹಿಮೆಗೋಸ್ಕರವೂ ಇಲ್ಲಿ ಕೂಡಿ ಬಂದಿರುವಂತಹ ಭಕ್ತಿವೃದ್ಧಿಗೋಸ್ಕರವೂ ಅಂಗೀಕರಿಸಿ ಆಶ್ವಸಿಸಬೇಕೆಂತಲೂ ಈ ಮಹಾಸಭೆಯ ಪರ್ಯಂತರ ನಿನ್ನ ಮುಖ ಪ್ರಸನ್ನತೆಯಿಂದ ನಮ್ಮನ್ನು ನಡೆಸಿ ಇಲ್ಲಿ ತಂದೆ ನಡೆಯುವಂತ ವಾಕ್ಯ ಧ್ಯಾನಗಳು, ಸಂಕೀರ್ತನೆಗಳು ಅದನ್ನು ಆಶೀರ್ವದಿಸಿ ಇಲ್ಲಿಂದ ನಾವು ತೆರಳುವಾಗ ಅಧಿಕ ನಿರೀಕ್ಷೆಯುಳ್ಳವರಾಗಿ ಸಹೋದರ ಅನ್ಯೋನ್ಯತೆಯಲ್ಲಿ, ಸಹೋದರ ಪ್ರೀತಿಯಲ್ಲಿ ಕೂಡಿ ನಾವು ನಮ್ಮ ಜೀವಮಾನಗಳಲ್ಲಿ ನಿನಗೆ ಮಹಿಮೆ ತರುವ ಮಕ್ಕಳಾಗಿ ಜೀವಿಸುವಂತೆ, ವಿಶೇಷವಾಗಿ ಈ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿ ಸಭೆಯು ಈ ಮುಂದಿನ ವರ್ಷದಲ್ಲಿ ನಿನಗೆ ಅಧಿಕವಾಗಿ ಫಲ ಕೊಟ್ಟು
ಅವರು ಮಾಡ್ತಿರುವಂತ ಎಲ್ಲಾ ಕಾರ್ಯಗಳು, ಮುಖ್ಯವಾಗಿ ತಂದೆ ಉತ್ತರ ಕರ್ನಾಟಕದಲ್ಲಿ ನಡೀತಿರುವಂತ ಸೇವೆಗಳು, ಅದೆಲ್ಲವನ್ನು ಆಶೀರ್ವದಿಸಿ ನಿನ್ನ ಮಹಿಮೆಗಾಗಿ ನಡೆಸಬೇಕೆಂದು ತಂದೆ, ವಿಶೇಷವಾಗಿ ಈಗ ನಿನ್ನ ಕೃಪೆಯಿಂದ ವಾಕ್ಯ ನೀಡಲು ಸಂದೇಶ ನೀಡುವ ಸಹೋದರರನ್ನು ಪ್ರತಿಯಾಗಿ ಆಶೀರ್ವದಿಸಿ ಅವರಿಗೆ ಬೇಕಾದ ಆತ್ಮನ ಸಹಾಯಕ್ಕಾಗಿಯೂ ಅದನ್ನು ಹೊಂದಬೇಕಾದ ರೀತಿ ಹೊಂದುವಂತೆ ನಮಗೂ ನಿನ್ನ ಪವಿತ್ರಾತ್ಮನ ಸಹಾಯಕ್ಕಾಗಿ ಬೇಡರಾಗ್ತೇವೆ. ಹೊಂದಿದ ವಾಕ್ಯಗಳನ್ನ ತಂದೆ ಅದನ್ನು ಅಮೂಲ್ಯವೆಂದೆಣಿಸಿ ನಿಜ ಜೀವನದ ಅನುಷ್ಠಾನದಲ್ಲಿ ತಂದು ವಿಧೇಯತೆಯಿಂದ ವಿಧೇಯತೆಗೆ ಭಕ್ತಿಯಿಂದ ಅಧಿಕ ಭಕ್ತಿಗೂ ಅಂತೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೂ ಸಾಗುತ್ತಾ ಬರುವಂತೆ ನಮ್ಮನ್ನು ಆಶ್ವಾಸ ನಡೆಸಬೇಕೆಂದು ಒಟ್ಟಾರೆ ಈ ಆರಾಧನೆ ಪರ್ಯಂತರ ನಿನ್ನ ಮುಖ ಪ್ರಸನ್ನತೆಯಿಂದ ನಮ್ಮೆಡಿಸಿ ನಿನ್ನ ಮಹಿಮೆಗಾಗಿ ನಮ್ಮ ಭಕ್ತರಿಗಾಗಿ ಅಂಗೀಕರಿಸಿ ಆಶ್ವಾಸಬೇಕೆಂದು ಈ ನಮ್ಮ ವಿಜ್ಞಾಪನೆಯನ್ನು ನಮ್ಮ ರಕ್ಷಕನು ನಮಗೆ ಮಾರ್ಗವು, ಜೀವವು, ಸತ್ಯವೂ, ಪುನರುತ್ಥಾನವೂ ಆಗಿರುವಂತ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಅತ್ಯಂತ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡುತ್ತ ತಂದೆಯೇ, ಆಮೆನ್. ಈಗ ನಮ್ಮ ಮಧ್ಯೆ ಸಹೋದರ ನಿರೋಶ್ ರವರು ಸಭೆಯನ್ನ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ಹಾಗೂ ಈ ಒಂದು ವಿಶೇಷವಾದಂಥ ದಿನದಲ್ಲಿ ಈ ಒಂದು 3ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿ ಪರವಾಗಿ ನಿಮ್ಮೆಲ್ಲರೂ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತೇನೆ. ಪ್ರಿಯರೇ, ಮೊದಲನೇದಾಗಿ ಇನ್ನು ಅನೇಕ ಸಹೋದರ ಸಹೋದರರು ಹಲವಾರು ಸ್ಥಳದಿಂದ ಬಂದಿದ್ದಾರೆ. ಮೂಡುಬಿದ್ರೆ, ಮತ್ತೆ ಬೇಲೂರು, ಯಾದಗಿರಿ, ಮಂಗಳೂರು, ಬೆಳ್ತಂಗಡಿ, ಮುಧೋಳ್, ಗೋವಾ, ದಾವಣಗೆರೆ ಮತ್ತು ಹುಣಸೂರು, ಇನ್ನು ಸಿರಿಯಾ, ONS ಕೋಟೆ, ತುಮಕೂರು, ದೇವನಹಳ್ಳಿ, ನಾಗನಹಳ್ಳಿ, ಕೊಯಮತ್ತೂರು, ಇನ್ನು ಬ್ಯಾಂಗ್ಳೂರಿನಲ್ಲಿರುವಂಥ ಇನ್ನು ಹಲವಾರು ಸಭೆಗಳು. ಮೊದಲನೇದಾಗಿ ಡಾನ್, ಲಾಲ್ಬಾಗ್ ರೋಡ್, KR ಪುರಂ, ಲಿಂಗರಾಜಪುರಂ, HAL, ಹೊಸೂರು ರೋಡ್, ಇಮಾನುವೆಲ್ ಮತ್ತು HBR ಲೇಔಟ್, HSR ಲೇಔಟ್ ಮತ್ತು BBS, ಇನ್ನು ಅನೇಕ ಸಹೋದರ ಸಹೋದರರು ಕೂಡ ಬಂದಿದ್ದಾರೆ. ಅವ್ರನ್ನೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆನ್ಲೈನಲ್ಲೂ ಕೂಡ ಹಲವಾರು ಸಹೋದರ ಸಹೋದರರು ಕೂಡ ಬಂದಿದ್ದಾರೆ. ಅವ್ರನ್ನೂ ಕೂಡ ಈ ಒಂದು ವಾರ್ಷಿಕೋತ್ಸವಕ್ಕೆ ಸ್ವಾಗತಿಸ್ತಾ ದೇವರಲ್ಲಿ ನಿಮ್ಮೆಲ್ಲರಿಗೂ ಕೃಪೆಯು ಶಾಂತಿಯು ಉಂಟಾಗಲಿ. ಆಮೆನ್. ಈಗ ನಮ್ಮ ಮಧ್ಯೆ ದಾವಣಗೆರೆಯಿಂದ ಬಂದಿರತಕ್ಕಂಥ ಸಹೋದರ ರವಿ ಅವರು ಈ ದಿನದ ಮನ್ನಾ ಅನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ. Today's manna to be read by Brother Ravi from Davangere Ecclesia. ಫೆಬ್ರವರಿ 16 ಈ ದಿನದ ಪರಲೋಕದ ಮನ್ನಾ. ಮಾನ, ಅವಮಾನ, ಕೀರ್ತಿ, ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮೋಸಗಾರರೆನಿಸಿಕೊಂಡರೂ ಸತ್ಯವಂತರೂ ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ಪೌಲರು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 8 ಮತ್ತು 3ನೇ ವಚನ. ನಮ್ಮ ಕರ್ತವ್ಯವನ್ನು ಹಾಗೂ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ನಿರ್ವಹಿಸುತ್ತಿರುವಾಗ ಆತನ ಆಶೀರ್ವಾದ ಹಾಗೂ ಆತನ ಸಹಾಯ ನಮ್ಮ ಮೇಲೆ ಧಾರಾಕಾರವಾಗಿ ಸುರಿಯುತ್ತಿರುವ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸಂಕಷ್ಟ ಉದ್ಭವಿಸಿ ನಮಗೆ ವಿರುದ್ಧವಾದ ಘಟನೆ ಸಂಭವಿಸಬಹುದು. ಆಗ ಕತ್ತಲೆಯ ಶಕ್ತಿಗಳು ನಮ್ಮ ಮೇಲೆ ಆಕ್ರಮಣ ನಡೆಸಿ ಒಂದು ಗಳಿಗೆ ನಮ್ಮ ಜೊತೆಗಾರರ ತೀರ್ಮಾನದಲ್ಲಿ ನಾವು ತಪ್ಪು ಮಾಡಿರುವವರಂತೆ ಕಂಡು ಬರಬಹುದು. ಇಂಥ ಅನುಭವಗಳು ನಮಗಾಗುವುದು ಅವಶ್ಯ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಮತ್ತು ನಾವು ದೈವಾನುಗ್ರಹದಿಂದ ತ್ಯಜಿಸಲ್ಪಟ್ಟವರಂತೆ ತೋರಬಹುದು.
ನಾನು ಬೆಳಕಿನಲ್ಲಿ ಒಬ್ಬನೇ ಪ್ರಯಾಣ ಮಾಡುವುದಕ್ಕಿಂತ ಕತ್ತಲೆಯಲ್ಲೇ ದೇವರ ಜೊತೆಯಲ್ಲಿ ನಡೆಯುವುದೇ ಲೇಸು ಎಂಬುದಾಗಿ ಆಡಿದರೂ ನಾವು ನಮ್ಮನ್ನು ಕೊಚ್ಚಿಕೊಂಡಂತಾಗುತ್ತದೆ. ನಮ್ಮ ನಂಬಿಕೆ ಮತ್ತು ಭರವಸೆಯನ್ನು ಅಭಿವೃದ್ಧಿಗೊಳಿಸಬೇಕಾದರೆ ಈ ರೀತಿಯ ತೀವ್ರ ಪರೀಕ್ಷೆಗೆ ಒಳಪಡುವಂಥ ಅನುಭವಗಳು ನಮಗಾಗಬೇಕಾಗುತ್ತದೆ. ಆಗ ನಾವು ಕರ್ತನನ್ನು ಆಶ್ರಯಿಸಿಕೊಂಡು ಆತನ ದೈವಾನುಗ್ರಹಕ್ಕೆ ಪಾತ್ರರಾಗಿ ಎಷ್ಟೇ ಕತ್ತಲು ನಮ್ಮನ್ನು ಆವರಿಸಿಕೊಂಡಿದ್ದರೂ ನಾವು ಕರ್ತನ ಅನ್ಯೋನ್ಯತೆಯಲ್ಲಿ ನಡೆಯಲು ಸಾಧ್ಯವಾಗುತ್ತದೆ. ಆಮೇನ್. ಈಗ ಮಾರ್ನಿಂಗ್ ಡಿವೋಷನ್ ಇದಕ್ಕಾಗಿ ಆರಿಸಿರುವುದು ಶ್ರೀ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ. ಇದನ್ನ ಸೋದರ ಲೋಕೇಶ್ ಅವರು ಬಂದು ಓದಬೇಕು ಅಂತ ಕೇಳ್ಕೊಳ್ತೀನಿ. 1 Corinthians 13th chapter. ಒಂದನೇ ಕೊರಿಂಥ 1ನೇ ಅಧ್ಯಾಯ 13ನೇ ವಾಕ್ಯ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಣವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದಿದ್ದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿ ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಒಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳಾದರೂ ಇಲ್ಲದಂತಾಗುವವು, ವಾಣಿಗಳು ನಿಂತು ಹೋಗುವವು, ವಿದ್ಯೆ ಇಲ್ಲದಂತಾಗುವುದು. ಅಪೂರ್ಣವಾಗಿ ತಿಳ್ಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ. ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು. ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳೆಲ್ಲವನ್ನೂ ಬಿಟ್ಟು ಬಿಟ್ಟೆನು. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದಿದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿಕೊಳ್ಳುವೆನು. ಹೀಗಿದ್ದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತದೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಥ್ಯಾಂಕ್ಸ್. ಈ ದಿನದ ಮೊದಲನೆಯ ವಾಕ್ಯ ಸಂದೇಶಕ್ಕಾಗಿ ಆರಿಸಿರತಕ್ಕಂತಹ ವೇದ ಭಾಗ ವಿಮೋಚನ ಕಾಂಡ 21ನೇ ಅಧ್ಯಾಯ ವಚನ 1ರಿಂದ 5ರವರೆಗೆ. ದ ಬುಕ್ ಆಫ್ ಎಕ್ಸಡಸ್ 21st chapter verses 1 to 5. ಇದನ್ನು ಬ್ರದರ್ ಪ್ರಕಾಶ್ ಅವರು ಬಂದು ಓದಬೇಕು ಅಂತ ಕೇಳ್ಕೊಳ್ತೀನಿ. ವಿಮೋಚನ ಕಾಂಡ 21ನೇ ಅಧ್ಯಾಯ ವಚನ 1ರಿಂದ 5ರವರೆಗೆ. ಧ್ಯಾನಕ್ಕೆಂದು ಆರಿಸಿಕೊಂಡ ವೇದವಾಕ್ಯವು ವಿಮೋಚನ ಕಾಂಡ 21ನೇ ಅಧ್ಯಾಯ ವಚನ 1ರಿಂದ 5ರವರೆಗೆ. ಮತ್ತು ನೀನು ಅವರಿಗೆ ನೇಮಿಸಬೇಕಾದ ನ್ಯಾಯವಿಧಿಗಳು ಯಾವುದೆಂದರೆ, ನಿಮ್ಮಲ್ಲಿ ಯಾವನಾದರೂ ಈಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡರೆ ಆ ಈಬ್ರಿಯನು 6 ವರ್ಷ ದಾಸನಾಗಿದ್ದು 7ನೆಯ ವರ್ಷದಲ್ಲಿ ಏನು ಕೊಡದೆ ಬಿಡುಗಡೆಯಾಗಿ ಹೋಗಬೇಕು. ಅವನು ಮದುವೆ ಇಲ್ಲದವನಾಗಿ ಬಂದಿದ್ದರೆ ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಹೆಂಡತಿ ಉಳ್ಳವನಾಗಿ ಬಂದಿದ್ದರೆ ಹೆಂಡತಿಯು ಅವನ ಜೊತೆಯಲ್ಲಿ ಹೋಗಬೇಕು. ಅವನ ಯಜಮಾನನು ಅವನಿಗೆ ಮದುವೆ ಮಾಡಿಸಿದ ಪಕ್ಷದಲ್ಲಿ ಆ ಹೆಂಡತಿಯನ್ನು ಗಂಡು ಇಲ್ಲವೇ ಹೆಣ್ಣು ಮಕ್ಕಳು ಹುಟ್ಟಿದರೆ ಆ ಹೆಂಡತಿಯು ಅವಳ ಮಕ್ಕಳು ಯಜಮಾನನ ಸೊತ್ತಾಗುವರು. ದಾಸನು ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಆದರೆ ಆ ದಾಸನು, ನಾನು ನನ್ನ ಯಜಮಾನನನ್ನು ನನ್ನ ಹೆಂಡತಿಯ ಮಕ್ಕಳನ್ನು ಪ್ರೀತಿಸಿದ್ದರಿಂದ ಅವರನ್ನು ಅಗಲಿ
ಬಿಡುಗಡೆಯಾಗಿ ಹೋಗಲೆಂದು ದೃಢವಾಗಿ ಹೇಳಿದರೆ, ಅವನ ಯಜಮಾನನು ದೇವರ ಬಳಿಗೆ ಅವನನ್ನು ಕರೆದುಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಿಲಿನ ನಿಲುವಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಾಲ್ಕೆಯಿಂದ ಚುಚ್ಚಬೇಕು. ಆ ಹೊತ್ತಿನಿಂದ ಇವನು ಶಾಶ್ವತವಾಗಿ ಅವನಿಗೆ ದಾಸನಾಗಿರಬೇಕು ಎಂಬುದೇ. ಈಗ ಓದಿದಂಥ ವಿಮೋಚನ ಕಾಂಡ 21ನೇ ಅಧ್ಯಾಯ ವಚನ 1ರಿಂದ 5 ವಾಕ್ಯಗಳನ್ನು ಆಧರಿಸಿ ಮಂಗಳೂರಿನಿಂದ ಬಂದಿರತಕ್ಕಂಥ ಸಹೋದರ ಕ್ರಿಸ್ಟೋಫರ್ ಅವರಿಂದ ದಾಸತ್ವದ ನಿಯಮಗಳು, ದ ಲಾ ಆಫ್ ಸ್ಲೇವರಿ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ದೈವವಾಕ್ಯ ಸಂದೇಶವನ್ನು ನೀಡುವರು. ಈ ದೈವವಾಕ್ಯ ಸಂದೇಶಕ್ಕಾಗಿ ಪೂರಕವಾಗಿ ಸತ್ಯವೇದದ ಭಾಗಗಳನ್ನು ಓದುವ ಹಾಗೆ ಸಿಸ್ಟರ್ ದಿವ್ಯಾ ಮತ್ತು ಸಿಸ್ಟರ್ ನಿರ್ಮಲಾ ಇವರನ್ನು ಕೇಳ್ಕೊಳ್ತೀನಿ. ಅವರು ಸತ್ಯವೇದ ವಾಕ್ಯವನ್ನು ಓದಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಬ್ರದರ್ ಕ್ರಿಸ್ಟೋಫರ್ ಅವರು ಈಗ ಬಂದು ದೈವವಾಕ್ಯ ಸಂದೇಶವನ್ನು ಪ್ರಬೋಧಿಸಬೇಕು ಅಂತ ಕೇಳ್ಕೊಳ್ತೀನಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈವರೆಗೆ ದೇವರು ನಮ್ಮನ್ನ ವಾಕ್ಯದ ಮರಳಿಟ್ಟು ಕಾದು ಕಾಪಾಡಿ ನಡೆಸಿದ್ದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಮಂಗಳೂರು ಸತ್ಯವೇದ ವಿದ್ಯಾರ್ಥಿಗಳ ಎಲ್ಲರ ಒಂದು ಪ್ರೀತಿಯನ್ನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ, ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ದೇವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸಿಕೊಳ್ತಾ ನಾವು ಇವತ್ತಿನ ಒಂದು ಅಧ್ಯಯನವನ್ನು ಏನ್ ಮಾಡೋಣ ಅಂತ ಹೇಳಿದ್ರೆ ಪ್ರಾರಂಭ ಮಾಡೋಣ. ನಾವು ಇದು ನಮಗೆ ಚಿರಪರಿಚಿತವಾಗಿ ನಾವು ಕೇಳಿದಂತಹ ಒಂದು ವಿಚಾರ. ಅಂದ್ರೆ ದ ಲಾ ಆಫ್ ಸ್ಲೇವರಿ ಅಂತ ಅನೇಕ ಸಾರಿ ನಮ್ಗೇನಾಗಿದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾನೆ ಏನಾಗಿದ್ದೀವಿ ಅಂತ ಹೇಳಿದ್ರೆ ನಾವು ಬಂದಿದ್ದೀವಿ. ಆದಾಗ್ಯೂ ಇವತ್ತಿನ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಯಾಕೆ ಇದನ್ನ ನಾವು ಅಧ್ಯಯನ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಫಸ್ಟ್ಗೆ ಹೇಳ್ಬಿಟ್ಟು ಆಮೇಲೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ವಿಚಾರಕ್ಕೆ ಹೊಟ್ಟೋಗೋಣ. ಸೊ ಈ ವಿಚಾರದಲ್ಲಿ ಎಷ್ಟೇ ನಾವು ತಿಳ್ಕೊಂಡಿದ್ರು ಕೂಡ ಒಂದೇನಪ್ಪಾ ಅಂತ ಹೇಳಿದ್ರೆ ಒಂದು ವಾಕ್ಯಗಳನ್ನ ಕೇಳ್ತಾ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಮೇಲಿರುವಂತಹ ಒಂದು ನಂಬಿಕೆ ಏನಾಗುತ್ತೆ ಅಂದ್ರೆ ಇನ್ನೂ ದೃಢವಾಗತ್ತೆ ಅನ್ನೋದು ಒಂದು. ಜೊತೆಗೆ ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕಾಲಘಟ್ಟದಲ್ಲಿ ನಾವು ಯಾವ್ದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದನ್ನ ಕೂಡ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ವಿಮರ್ಶೆ ಮಾಡಿಕೊಂಡು ಮೊದಲನೇ ಭಾಗದಲ್ಲಿ ಈ ಲಾ ಆಫ್ ಸ್ಲೇವರಿ ಏನ್ ಹೇಳ್ತು ಅನ್ನೋದನ್ನ ನಾವು ನೋಡಿ, ಎರಡನೆಯ ಭಾಗದಲ್ಲಿ ಕ್ರಿಸ್ತನು ಹೇಳಿದಂತ ಒಂದು ಸಾಮ್ಯದ ಕುರಿತಾಗಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಇವತ್ತಿನ ಪಾಠನ ನಾವು ಮುಗಿಸ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತಹ ಈ ಒಂದು ದಾಸತ್ವ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ದ ಸ್ಲೇವ್, ಇದಕ್ಕೆ ನಾವು ಅಲ್ಲಿ ಉಪಯೋಗಿಸಿದಂತಹ ಒಂದು ಮೂಲ ಪದದ ಒಂದು ಅರ್ಥಗಳನ್ನೆಲ್ಲ ನಾವು ತಗೊಂಡ್ರೆ ಇಟ್ ಇಸ್ ಐದರ್ ಅ ಸರ್ವೆಂಟ್ ಆರ್ ಅ ಸ್ಲೇವ್. ಅದನ್ನ ಆ ಕಾಂಟೆಕ್ಸ್ಟ್ಗೆ ತಕ್ಕ ಹಾಗೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಒಂದು ಸರ್ವೆಂಟ್ ಅದ್ ದಾಸ ಅಥವಾ ಕೆಲಸದವನು ಅಥವಾ ಯಾವ ರೀತಿ ಬೇಕಾದ್ರೂ ಏನ್ ಮಾಡ್ತಿದ್ರು ಅಂತ ಹೇಳಿ ಅರ್ಥ ಒಂದೇ, ಕೆಲಸದ ಆಳು ಅಥವಾ ದಾಸತ್ವದಲ್ಲಿ ಇರಬೇಕಾದಂತ ಒಬ್ಬ ಮನುಷ್ಯ. ಅಂದ್ರೆ ಅರ್ಥ ದಾಸತ್ವದಲ್ಲಿ ಇಲ್ಲಿ ಹೇಳಲ್ಪಟ್ಟಂತಹ ಈ ದಾಸತ್ವ ಅಥವಾ ಈ ಸರ್ವೆಂಟ್ ಅಂದ್ರೆ ಅರ್ಥ ಯಾವ ರೀತಿ ಅಂತ ಹೇಳಿದ್ರೆ ಯಾವ ಒಂದು ಬೆನಿಫಿಟ್ ಇಲ್ಲದೆ, ಯಾವ ಒಂದು ವಿಚಾರವನ್ನ ಎದುರು ನೋಡದೆ, ಅಂದ್ರೆ ನನ್ಗೆ ಸಂಬಳ ಕೊಡ್ಬೇಕು ನೀವು ಅಥವಾ ನನಗೆ ಇದು ಕೊಡ್ಬೇಕು ಅದು ಕೊಡ್ಬೇಕು ಅಂತ ಯಾವ ಒಂದು ವಿಚಾರವನ್ನ ಎದುರು ನೋಡದೆ ಮಾಸ್ಟರ್ ಅಂದ್ರೆ ಒಡೆಯನು ಹೇಳಿದಂತಹ ಕೆಲಸವನ್ನ ಮಾಡಿ ಮುಗಿಸುವ ಆತನೇ ಇಲ್ಲಿ ಹೇಳಲ್ಪಟ್ಟಂತಹ ದಾಸ ಅಂದ್ರೆ ದ ಸ್ಲೇವ್ ಅಥವಾ ದ ಸರ್ವೆಂಟ್. however you use it, in whichever context you use it, the meaning is all the same. So that means without expecting any reciprocation, a person works is what is called a slave ಅಂತ ಹೇಳಿದ್ರು. ಸೊ ಈಗ ಈ ಸ್ಲೇವ್ ಅಂತ ಬರುವಾಗ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ದಾಸತ್ವದಲ್ಲಿ ಎರಡು ತರ. ಒಂದು ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ಯಹೂದ್ಯನ್ಗೆ ಕೊಡಲ್ಪಟ್ಟಂತಹ ದಾಸತ್ವದ ನಿಯಮಗಳೇ ಬೇರೆ, ಒಬ್ಬ ಯಹೂದ್ಯನ್ ಅಲ್ಲದವನಿಗೆ ಕೊಟ್ಟಂತಹ ದಾಸತ್ವದ ನಿಯಮಗಳೇ ಬೇರೆ.
ಹಾಗಾದ್ರೆ ಫಸ್ಟಿಗೆ ನಾವು ನೋಡೋಣ, ಯಹೂದ್ಯನ್ ಅಲ್ಲದ ಒಬ್ಬ ದಾಸನನ್ನ ಒಬ್ರು ತಗೊಂಡ್ರೆ, ಅಂದ್ರೆ ಸಪೋಸ್ ಇಫ್ ಈಸ್ ನಾಟ್ ಅನ್ ಹೀಬ್ರೂ ಬಟ್ ಈ ಇಸ್ ಅ ಸ್ಲೇವ್ ಅನ್ನೋದಾದ್ರೆ ನಿಯಮ ಏನಿತ್ತು ಓದ್ಬಿಡೋಣ. ವಿಮೋಚನಾ ಕಾಂಡ 25ನೇ ಅಧ್ಯಾಯ 44ನೇ ವಚನ. ಇಲ್ಲ ಬ್ರದರ್ ವರ್ಸ್ 25 ಲಿವಿಕ್ಟಸ್ 25:44. ಸಾರಿ, ನಾನು ತಪ್ಪಾಗಿ ಹೇಳ್ಬಿಟ್ಟೆ ಅನ್ಸುತ್ತೆ. ಯಾಜಕ ಕಾಂಡ 25ನೇ ಅಧ್ಯಾಯ 44ನೇ ವಚನ. ನಿಮಗೆ ದಾಸದಾಸಿಯರು ಬೇಕಾಗಿದ್ದರೆ ಸುತ್ತಲಿರುವ ಅನ್ಯರನ್ನು ಕ್ರಯಕ್ಕೆ ತೆಗೆದುಕೊಳ್ಳಬಹುದು. ಹಾ. ನಿಮ್ಮ ನಡುವೆ ಇರುವ ಪರವಾಸಿಗಳನ್ನು, ನಿಮ್ಮ ದೇಶದಲ್ಲಿ ಅವರಿಂದ ಹುಟ್ಟಿದವರನ್ನು ಕ್ರಯಕ್ಕೆ ತೆಗೆದುಕೊಳ್ಳಬಹುದು. ಸೊ ಹಾಗಾದ್ರೆ ನಮ್ಮಲ್ಲಿ ವಾಸ ಮಾಡುವಂತವರು ಅಥವಾ ಸುತ್ತಲಿದ್ದಂತಹ ಜನಾಂಗಗಳಲ್ಲಿ ಅಥವಾ ಅವರ ಊರಲ್ಲೇ ಊಟದಂತವರು ಯಾರನ್ನ ಬೇಕಾದ್ರೂ ಅವ್ರು ಏನ್ ಮಾಡಬಹುದಾಗಿತ್ತು ಅಂತ ಹೇಳಿದ್ರೆ ದಾಸತ್ವದಲ್ಲಿ ತಗೊಳ್ಬಹುದಾಗಿತ್ತು. ಅಂಥವರು ನಿಮಗೆ ಸೊತ್ತಾಗಬಹುದು. ಅಂಥವನು ನಿಮಗೆ ಸೊತ್ತಾಗ್ಬಿಡ್ತಾರೆ. ಸೊ ಅವರು ನಮಗೊಂದು ಅಸೆಟ್ ಇದ್ದಂಗೆ ಅಂತೆ, ನಮಗೆ ಅಂದ್ರೆ ಪರ್ಮನೆಂಟ್. ನೀವು ಅಂಥವರನ್ನು ಸ್ವಾಧೀನಪಡಿಸಿಕೊಂಡು ನಿಮ್ಮ ತರುವಾಯ ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟು ಬಿಡಬಹುದು. ಹಾಗಾದ್ರೆ ಅವರು ನಾನಿರೋ ತನಕ ನನ್ಗೆ ದಾಸರು, ನನ್ನ ನಂತರ ನನ್ನ ಮಕ್ಳಿಗೆ ದಾಸರು, ಅವ್ರ ನಂತರ ಅವ್ರ ಮಕ್ಳಿಗೆ ದಾಸರು, ಹೀಗೆ ಅದು ಪರ್ಮನೆಂಟ್ ಆಗಿ ನಾವು ನಮ್ಮ ಒಂದು ಆಸ್ತಿಗಳನ್ನೆಲ್ಲ ಯಾವ ತರ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವೋ ಹಂಗ್ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಹೋಗ್ಬೋದಂತೆ. ಇದು ಒಬ್ಬ ಯಹೂದ್ಯನ ಅಲ್ಲದೆ ಇರುವಂತವನನ್ನ ದಾಸತ್ವನಾಗಿ ಪಡ್ಕೊಂಡಾಗ ಮಾಡಬೇಕಾದಂತಹ ಒಂದು ಕ್ರಮ. ಆದ್ರೆ ಇದು ಒಬ್ಬ ಯಹೂದ್ಯನ್ ಅಲ್ಲದವನು ಒಬ್ಬ ದಾಸನು ಅಂತ ಬಂದ್ಬಿಟ್ರೆ ಏನಾಗ್ತಾರೆ ಅಂತ ಹೇಳಿದ್ರೆ ಅವರು ಪರ್ಮನೆಂಟ್ ಆಗಿ ಏನಾಗ್ಬೇಕು ಅಂತ ಹೇಳಿದ್ರೆ ದಾಸರಾಗ್ಬಿಡ್ಬೇಕು. ಈಗ ಒಂದು ವಿಚಾರ ಏನಪ್ಪ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ದೇವರು ಇಂಥ ಒಂದು ನಿಯಮವನ್ನ ಕೊಟ್ಟಿದ್ರು ಕೂಡ, ದೋ ಇಟ್ ಇಸ್ ಜಸ್ಟ್ ಲಿಟಲ್ ಔಟ್ ಆಫ್ ದಿ ಕಾಂಟೆಕ್ಸ್ಟ್, ನಾವು ಒಂದು ಅರ್ಥ ಮಾಡ್ಕೋಬೇಕು, ದಾಸತ್ವದಲ್ಲಿ ಇರುವಂತವರನ್ನ ನಾವು ಯಾವ ತರ ಡೀಲ್ ಮಾಡ್ಬೇಕು ಅನ್ನೋದನ್ನ ಕೂಡ ದೇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ನಿಯಮದಲ್ಲಿ ಕೊಟ್ಬಿಟ್ಟಿದ್ರು. ದಾಸತ್ವರು ಅಂದ ತಕ್ಷಣ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಏನ್ ಮಾಡಂಗಿಲ್ಲ ಅಂತ ಹೇಳಿದ್ರೆ ನಾವು ಅವ್ರಿಗೆ ಇಷ್ಟ ಬಂದಾಗೆ ಟ್ರೀಟ್ ಮಾಡುವಾಗಿಲ್ಲ ಅಂತೆ. ಅದರಿಂದ ಅವ್ರನ್ನ ಜಾಗರೂಕತೆಯಿಂದ ಅವ್ರಿಗೂ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕೆಲವು ನಿಯಮಗಳನ್ನ ಕೊಟ್ಬಿಟ್ಟಿದ್ರು. ಅದನ್ನ ಒಂದ್ಸರಿ ನೋಡ್ಕೊಂಡ್ಬಿಡೋಣ. ಯಾಕಂದ್ರೆ ದಾಸತ್ವದಲ್ಲಿ ಕೆಲಸ ಮಾಡಿಸಿದ್ರು ಅಂತ ಹೇಳಿದ್ರೆ ನಮ್ ದೇವ್ರ ಬಗ್ಗೆ ನಮ್ಗೊಂದು ಡಿಫ್ರೆಂಟ್ ಅಭಿಪ್ರಾಯ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಬಂದ್ಬಿಡತ್ತೆ. ಆದ್ರೆ ಆ ತರ ಅಲ್ಲ, ದಾಸತ್ವದಲ್ಲಿ ಇದ್ದವರಿಗೂ ಕೂಡ ದೇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಯಾವ ರೀತಿ ಅವ್ರನ್ನ ನಡೆಸಬೇಕು ಅನ್ನೋದನ್ನ ಏನ್ ಮಾಡಿದ್ರು ಅಂತ ಹೇಳಿ ಒಂದು ನಿಯಮವನ್ನ ಕೊಟ್ಟಿದ್ರು. ವಿಮೋಚನಾ ಕಾಂಡ 21:20ನೇ ವಚನ. ಎಕ್ಸೋಡಸ್ 21:20. ಒಬ್ಬನು ತನ್ನ ದಾಸನನ್ನಾಗಲಿ ದಾಸಿಯನ್ನಾಗಲಿ ಕೋಲಿನಿಂದ ಹೊಡೆದು ಸಾಯುವಂತೆ ಮಾಡಿದರೆ ಅವನಿಗೆ ತಕ್ಕ ಶಿಕ್ಷೆಯಾಗಬೇಕು. ಸೊ ದಾಸತ್ವದಲ್ಲಿ ಒಬ್ಬನನ್ನ ಒಡೆದು ಸಾಯೋ ತರ ಮಾಡ್ಬಿಟ್ರೆ ಅವ್ರಿಗೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ನಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಯಜಮಾನನ್ಗೆ ಶಿಕ್ಷೆ ಆಗ್ಬೇಕು. ಒಂದ್ ವೇಳೆ ಒಡೆದು ಸ್ವಲ್ಪ ರಿಕವರಿ ಆಗ್ಬಿಟ್ಟು ವಾಪಸ್ ಬಂದ್ರೆ ಏನು ನಾವು ಆಕ್ಷನ್ ತಗೊಳಂಗಿಲ್ಲ. ಯಾಕಂತ ಹೇಳಿದ್ರೆ ಅದು ಅವ್ರ ಸೊತ್ತು, ಅವ್ರನ್ನ ಹೇಗ್ ಬೇಕಾದ್ರೂ ಏನ್ ಮಾಡ್ಬೋದಾಗಿತ್ತು ಅಂದ್ರೆ ಅವ್ರನ್ನ ಕೆಲಸ ಮಾಡಿಸ್ಕೋಬಹುದಾಗಿತ್ತು. ಆದ್ರೆ ಅಬ್ಯೂಸ್ ಮಾಡಂಗೆ ಏನ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ಮಾಡಬಾರದು ಅನ್ನೋದನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರು 26ನೇ ವಚನ. ಯಾವನಾದರೂ ತನ್ನ ದಾಸನ ಅಥವಾ ದಾಸಿಯ ಕಣ್ಣನ್ನು ಹೊಡೆದು ನಷ್ಟಪಡಿಸಿದರೆ ಅದಕ್ಕಾಗಿ ಆ ದಾಸನನ್ನು ಬಿಡುಗಡೆಯಾಗಿ ಹೋಗಗೊಡಿಸಬೇಕು. ಹಾಗಾದ್ರೆ ಒಂದು ವೇಳೆ ಒಂದು ಹಲ್ಲನ್ನು ಮುರಿದ್ಬಿಟ್ರೋ ಅಥವಾ ಕಣ್ಣಿಗೆ ಏನಾದ್ರು ಡ್ಯಾಮೇಜ್ ಆಗ್ಬಿಟ್ರೋ ಯಾವ್ದಾದ್ರು ಅಂಗಗಳಿಗೆ ಡ್ಯಾಮೇಜ್ ಮಾಡ್ಬಿಟ್ರೋ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಆ ಡ್ಯಾಮೇಜ್ಗೆ ಈಕ್ವಲೆಂಟ್ ಆಗಿ ಅವ್ರನ್ನ ಏನ್ ಮಾಡ್ಬಿಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಅವರು ಫ್ರೀ ಮಾಡ್ಬಿಡ್ಬೇಕಾಗಿತ್ತಂತೆ. ಸೊ ಇದೆಲ್ಲ ದೇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ನಿಯಮವಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ನಮ್ಗೆ ಕೊಟ್ರು. ಸೊ ಈಗ ನಮ್ಗೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದೇ ಆದ್ರೆ ನಾವೆಲ್ಲರೂ ಏನಾಗಿದ್ವಿ ಅಂತ ಹೇಳಿದ್ರೆ ದಾಸರಾಗಿ ಇದ್ವಿ. ಯಾರಿಗೆ ದಾಸರಾಗಿದ್ವಿ ನಾವು? ಇದೆಲ್ಲ ಗೊತ್ತಿರೋ ಪಾಠ ಆದ್ರಿಂದ ಬೇಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಣ. ನಾವೆಲ್ಲರೂ ಒಂದು ಕಾಲದಲ್ಲಿ ಯಾರಿಗೆ ದಾಸರಾಗಿದ್ವಿ? ಪಾಪಕ್ಕೆ ದಾಸರಾಗಿದ್ವಿ. ರೋಮಾಯ 6:16ನೇ ವಚನ. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಹಾಗಾದ್ರೆ ನಾವು ದಾಸರಾಗಿಯೇ ಇರಬೇಕು ಅನ್ನುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಒಂದು ನಿಯಮ. ಇಲ್ಲಿ ನಾವು ಒಂದು ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ
ವೆದರ್ ನಾವು ಹೇಗೆ ಜೀವಿಸ್ಬೇಕಾದ್ರೂ ನಾವು ದಾಸರೇ. ಅಂದ್ರೆ ಅರ್ಥ, ಒಂದು, ನಾನು ಸೈತಾನನಿಗೆ ಒಡನಾಟವಾಗಿ ಸೈತಾನನ ಕೆಲಸಗಳನ್ನ ಮಾಡಿಕೊಂಡು ಲೋಕಕ್ಕೆ ಸಂಬಂಧಪಟ್ಟವನಾಗಿ ಜೀವಿಸ್ತೀನಿ ಅಂದರೂ ನಾನು ಯಾರಿಗೆ ದಾಸ? ಲೋಕಕ್ಕೆ ದಾಸ. ಸೊ ಒಂದು ವೇಳೆ ನಾನು ದೇವರಿಗೆ ಒಡಂಬಟ್ಟು ದೇವರಿಗೆ ಇದಾಗಿ ನಡಿತೀನಿ ಅಂತ ಹೇಳಿದ್ರೆ ದೇವರಿಗೆ ದಾಸ. ಸೊ ಫ್ರೀ ಅನ್ನೋದು ನನ್ಗೇನಿಲ್ಲ, ಎಲ್ಲೂ ಇಲ್ಲ. ಹಾಗಾದ್ರೆ ಒಂದು, ನಾನು ಈ ಕಡೆ ದಾಸನಾಗಿರ್ತೀನಿ, ಇಲ್ವಾ ಈ ಕಡೆಗೆ ದಾಸನಾಗಿರ್ತೀನಿ. ಸೊ ದಾಸನಾಗಿ ಇರಬೇಕಾದದ್ದು ನಮ್ಮ ಒಂದು ನಿಯಮ. ಹಾಗಾದ್ರೆ ನಾವೆಲ್ಲರೂ ಏನಾಗಿದ್ದೀವಿ ಅಂತ ಹೇಳಿದ್ರೆ, ಯಾವುದಕ್ಕೆ ನಾವು ಒಡಂಬಟ್ಟು ನಡ್ಕೊಳ್ತೀವೋ ಆ ವಿಚಾರಕ್ಕೆ ನಾವೇನಾಗ್ತೀವಿ ಅಂತ ಹೇಳಿದ್ರೆ ದಾಸರಾಗಿದ್ದೀವಿ ಅಂತಾನೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ವಾಚನ ನಮ್ಗೆ ಹೇಳ್ತದೆ. ಯೋಹಾನ 8ನೇ ಅಧ್ಯಾಯ 34ನೇ ವಚನ. ಎಂಟು 34. ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಅದಕ್ಕೆ ಯೇಸು ನಿಮ್ಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪ ಮಾಡುವವರೆಲ್ಲರೂ ಏನಾಗಿದ್ದಾರಂತೆ? ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪಕ್ಕೆ ದಾಸರಾಗಿದ್ದಾರೆ. ಹಾಗಾದ್ರೆ ಒಬ್ಬನು ಪಾಪ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವನು ಯಾರಂತೆ? ಸುಳ್ಳುಗಾರ. ಹಾಗಾದ್ರೆ ಪಾಪ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಯಾರಿಗೆ ದಾಸರಂತೆ? ಪಾಪಕ್ಕೆ ದಾಸರು. ಹಾಗಾದ್ರೆ ನಾವು ಯಾವ ರೀತಿ ನೋಡಿದ್ರು ಕೂಡ ನಾವು ಎಲ್ಲ ಒಂದ್ ಕಡೆ ಏನಾಗಿದೀವಿ ಅಂತ ಹೇಳಿದ್ರೆ ಪಾಪಿಗಳೇ ನಾವು ಆಗಿದೀವಿ ಅನ್ನೋದಾದ್ರೆ, ನಾವೆಲ್ಲ ಪಾಪವನ್ನೇ ಮಾಡಿದೀವಿ ಅನ್ನೋದಾದ್ರೆ ನಾವು ಯಾರಿಗೆ ದಾಸರಾಗ್ಬೇಕು? ಪಾಪಕ್ಕೆ ದಾಸರು ಅನ್ನೋದೇನಪ್ಪಾ ಅಂತ ಹೇಳಿದ್ರೆ ನಮಗೆ ಕಟ್ಟಿಟ್ಟಂತಹ ಒಂದು ನಿಯಮ, ಒಂದು ಬುದ್ಧಿ. ಹಾಗಾದ್ರೆ ನಾವು ಈ ಪಾಪಕ್ಕೆ ದಾಸರಾಗಿ ಇದ್ದ ಮೇಲೆ ನಮಗೆ ಏನಿಲ್ಲ, ನಾವೇನಾಗಿದ್ದೀವಿ? ಇಬ್ರಿಯರಲ್ಲ. ನಾವು ಅನ್ಯ ಜನಾಂಗದವರು, ಪಾಪಕ್ಕೆ ದಾಸರು ಅಂತ ಹೇಳಿದ್ಮೇಲೆ ನಾವು ಈ ದಾಸತ್ವದಲ್ಲಿ ಎಷ್ಟು ಕಾಲ ಇರಬೇಕು? ರೂಲ್ ಪ್ರಕಾರ ಪರ್ಮನೆಂಟ್ ಆಗಿ ದಾಸರಾಗಿ ಇರಬೇಕು. ಹಾಗಾದ್ರೆ ಪರ್ಮನೆಂಟ್ ಆಗಿ ದಾಸರಾಗಿ ಇರಬೇಕು ಅಂತ ಹೇಳಿದ್ರೆ ನಮಗೆ ಬಿಡುಗಡೆ ಅನ್ನೋದೊಂದು ಬರಬೇಕು ಅಂತ ಹೇಳಿದ್ರೆ ಜೂಬ್ಲಿಗೆ ಕಾಯ್ಬೇಕು. ಆದರೆ ಜೂಬ್ಲಿನಲ್ಲಿ ಯಾರನ್ನು ಬಿಡುಗಡೆ ಮಾಡ್ತಾ ಇದ್ರು? ಇಬ್ರಿಯ ದಾಸನನ್ನ ಮಾತ್ರ ಬಿಡುಗಡೆ ಮಾಡ್ತಾ ಇದ್ರು, ಬಿಟ್ರೆ ಅನ್ಯ ಜನಾಂಗದ ದಾಸನನ್ನ ಏನ್ ಮಾಡ್ತಿರ್ಲಿಲ್ಲ? ಬಿಡುಗಡೆ ಮಾಡ್ತಿರ್ಲಿಲ್ಲ. ಹಾಗಾದ್ರೆ ಅನ್ಯ ಜನಾಂಗದ ದಾಸರಾದಂತ ನಮಗೆ ಯಾವ ನಿರೀಕ್ಷೆನೂ ಇರ್ಲಿಲ್ಲ. ಹಾಗಾದ್ರೆ ಯಾವ ನಿರೀಕ್ಷೆನೂ ಇಲ್ಲದೆ ಇರುವಂತಹ ನಮಗೆ ದೇವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದೇ ಒಂದು ವಿಚಾರದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ವಲ್ಪ ಚಾನ್ಸ್ ಕೊಟ್ರು. ಏನ್ ಕೊಟ್ರು ಅಂತ ಹೇಳ್ಬೇಕಾದ್ರೆ ರೋಮಾಯ 11:17ನೇ ವಚನ. ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀವು, ಅಂದ್ರೆ ಕಾಡೆಣ್ಣೆ ಮರದಂತಿರುವ ನಾವು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಉಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ಹಾಗಾದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿ ದೇವ್ರು ಏನ್ ಮಾಡಿದ್ರು? ಕಾಡೆಣ್ಣೆ ಮರ ತರ ಇದ್ದಂತಹ ನಮ್ಮನ್ನ ತೆಗೆದು ಊರೆಣ್ಣೆ ಮರ ತರ ಇರುವಂತಹ ಇಬ್ರಿಯರ ಜೊತೆಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕಸಿ ಕಟ್ಟಿಸಿದ್ರಂತೆ. ಈ ಕಸಿ ಕಟ್ಟಿಸಿದ್ರಿಂದ ಏನಾಯ್ತು? ನಮಗೆ ಅನ್ಯ ಜನಾಂಗದ ದಾಸರು, ಎಲ್ರೂ ದಾಸರೇ, ಇದ್ರಲ್ಲಿ ಏನ್ ಚೇಂಜಸ್ ಇಲ್ಲ. ಹಾಗಾದ್ರೆ ಅನ್ಯ ಜನಾಂಗದ ದಾಸತ್ವದಲ್ಲಿದ್ದಂತಹ ನಮ್ಮನ್ನ ಕಸಿ ಕಟ್ಟಿಸುವುದರ ಮೂಲಕ ಯಾವ ತರ ದಾಸನನ್ನಾಗಿ ಮಾಡಿಸಿದ್ರು? ಇಬ್ರಿಯ ದಾಸನನ್ನಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮಾಡ್ಬಿಟ್ರು. ಹಾಗಾದ್ರೆ ಇನ್ಮೇಲೆ ನಮ್ಮಲ್ಲಿ ಯಾರು ಏನಿಲ್ಲ ಅಂತ ಹೇಳಿದ್ರೆ ಅನ್ಯ ಜನಾಂಗದವರು ಅಂತ ಹೇಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಗಲಾತ್ಯ 3:28ನೇ ವಚನ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನು ಗ್ರೀಕನು ಎಂದು, ಆಳು ಒಡಿಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಯಹೂದ್ಯನು ಗ್ರೀಕನು ಅನ್ನುವಂತಹ ಭೇದ ಏನಾಯ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಹೋಗಿ ನಾವೆಲ್ಲ ಏನಾದ್ವಿ ಅಂತ ಹೇಳಿದ್ರೆ ಯಹೂದ್ಯರ ದಾಸರ. ಇದೆಲ್ಲ ನಮ್ಗೆ ಬೇಸಿಕ್ ಲೆಸನ್ಸ್ ಇಂದ ನಾವು ಕಲ್ತ್ಕೊಂಡೇ ಬಂದಂತಹ ಒಂದು ಸಮಾಚಾರ. ಇದು ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಹಾಗಾದ್ರೆ ಈಗ ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಅನ್ಯ ಜನಾಂಗದ ದಾಸರಾಗಿದ್ದಂತ ನಮ್ಮನ್ನ ದೇವ್ರೇನ್ ಮಾಡಿದ್ರು ಅಂದ್ರೆ ಕ್ರಿಸ್ತನ್ ಮೂಲಕ ಯಹೂದ್ಯದ ದಾಸರನ್ನಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮಾಡಿದ್ರು. ಈಗ ಈ ಯಹೂದ್ಯದ ದಾಸರಾಗಿದ್ದಂತ ನಾವು ಏನ್ ಮಾಡಿದ್ವಿ? ಹೊರಗಿನ ಬಾಹ್ಯಾಚಾರಕ್ಕೆ ಬೇಕಾದಂತಹ ಸುನ್ನತಿಯನ್ನ ಮಾಡಿಸಿಕೊಳ್ಳದೆ ಹೃದಯದಲ್ಲಿ ಸುನ್ನತಿಯನ್ನ ಮಾಡಿಸಿಕೊಂಡು ಏನಾದ್ವಿ ಅಂತ ಹೇಳಿದ್ರೆ ದೇವರ ಒಂದು ಕ್ರಿಸ್ತನ್ ಜೊತೆಗೆ ಅಬ್ರಹಾಮನ ಒಂದು ಸಂತತಿ ಏನಾದ್ವಿ ಅಂತ ಹೇಳಿದ್ರೆ ಆದ್ವಿ. ಓದ್ಬಿಡೋಣ ಅದನ್ನ. ರೋಮಾಯ 2:28ನೇ ವಚನ.
ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಹಾಗಾದ್ರೆ ಹೊರಗಡೆ ಆಗುವಂತಹ ಸುನ್ನತಿಯು ಸುನ್ನತಿಯಲ್ಲ, ಹೃದಯದಲ್ಲಿ ಆಗುವಂತಹ ಸುನ್ನತಿಯು ಸುನ್ನತಿಯೇ. ನೀವು ಕ್ರಿಸ್ತನವರಾದರೆ ಅಬ್ರಹಾಮನ ಸಂತತಿಯವರು, ಅಬ್ರಹಾಮನಿಗೆ ಮಾಡಿದಂತಹ ಎಲ್ಲ ವಾಗ್ದಾನಗಳಲ್ಲಿ ಬಾಧ್ಯರು ಅಂತ ಹೇಳಿದ್ರು. ಸೊ ಈಗ ನಾವೇನಾದ್ವಿ? ಅನ್ಯ ಜನಾಂಗಗಳಾಗಿದ್ವಿ. ಈಗ ಕ್ರಿಸ್ತನ್ ಮೂಲಕ ಯಹೂದ್ಯರಾಗ್ಬಿಟ್ವಿ. ಯಹೂದ್ಯರ ತರ ಒಂದು ದಾಸರಾಗ್ಬಿಟ್ವಿ. ಈಗ ದಾಸರಾದ ಮೇಲೆ ನಮ್ಗೆ ಬಿಡುಗಡೆ ಇದೆಯಾ? ಇಬ್ರಿಯ ದಾಸರಾದ್ಮೇಲೆ ನಮ್ಗೆ ಬಿಡುಗಡೆ ಇದೆಯಾ? ಇದೆ ಅಲ್ವಾ? ಹಾಗಾದ್ರೆ ಯಾರು ಒಬ್ಬರು ನಮ್ಮನ್ನ ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ಬಿಡುಗಡೆಯ ಒಂದು ಹೋಪ್ ಏನಾಯ್ತು ಅಂತ ಹೇಳಿದ್ರೆ ಸಿಕ್ತು. ಸೊ ಇಬ್ರಿಯ ದಾಸರನ್ನ ಏನ್ ಮಾಡ್ತಾ ಇದ್ರು? 6 ವರ್ಷ ಇಟ್ಕೊಂಡಿದ್ರು. ಆಮೇಲೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಸೆಟ್ ಫ್ರೀ ಮಾಡ್ಬಿಟ್ರು. ನಮಗೆ ಕ್ರಿಸ್ತನು ಬಂದ ಮೇಲೆ ಕ್ರಿಸ್ತನು ನಮಗೆ ಕೊಟ್ಟಿದ್ದಾದ್ರೂ ಏನು? ಬಿಡುಗಡೆ ಮಾಡಿದ್ರ ಕ್ರಿಸ್ತನ್ ನಮ್ಮನ್ನ? ಹೌದು. ಮಾಡಿದ್ರ ಅಥವಾ ಇನ್ನೂ ದಾಸರ್ ಮಾಡ್ಬಿಟ್ರ? ಮಾಡಿದರು. ಯೋಹಾನ 8:36. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಸೊ ಇಫ್ ದ ಸನ್ ಸೆಟ್ಸ್ ಯು ಫ್ರೀ, ಯು ವಿಲ್ ಬಿ ಫ್ರೀ ಇನ್ ಡೀಡ್. ಹಾಗಾದ್ರೆ ಮಗನು ಕ್ರಿಸ್ತನು ನಮ್ಮನ್ನೇನ್ ಮಾಡಿದ್ರು ಅಂತ ಹೇಳಿದ್ರೆ ಕರೆದು ಬಿಡುಗಡೆ ಮಾಡ್ಬಿಟ್ರು. ಆಯ್ತು, ನೀನೇನ್ ಮಾಡು, ಫ್ರೀ ಆಗು ಅಂತ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬಿಡುಗಡೆ ಮಾಡ್ಬಿಟ್ರು. ಹಾಗಾದ್ರೆ ಅದರಿಂದ ಏನೆಲ್ಲ ನಮ್ಮಿಲಿಂದ ಹೊರಟೋಯ್ತು? ರೋಮಾಯ 8:1. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಸೊ ಕ್ರಿಸ್ತನನ್ನ ನಂಬಿದ ಮೇಲೆ ಅಪರಾಧ ನಿರ್ಣಯ ನಮ್ಮಲ್ಲಿ ಇಲ್ಲ. ನಾವೇನಾಗಿದ್ದೀವಿ ಅಂತೆ? ಬಿಡುಗಡೆ ಆಗ್ಬಿಟ್ವಿ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಹಾಗಾದ್ರೆ ನಮ್ಮನ್ನ ಏನ್ ಮಾಡ್ತು ಅಂತ ಹೇಳಿದ್ರೆ ಅದು ಬಿಡಿಸ್ಬಿಡ್ತು. ಈಗ ನಾವೇನಾಗಿದ್ದೀವಿ ಅಂತ ಹೇಳಿದ್ರೆ ಫ್ರೀ ಆಗ್ಬಿಟ್ವಿ ಅಂತ ಹೇಳ್ತಾರೆ. ಗಲಾತ್ಯ 5:1. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ಇಟ್ ಈಸ್ ಫಾರ್ ಫ್ರೀಡಮ್ ದಟ್ ಕ್ರೈಸ್ಟ್ ಹಸ್ ಸೆಟ್ ಅಸ್ ಫ್ರೀ. ನಮಗೆ ಬಿಡುಗಡೆ ಮಾಡಿದನು. ಹಾಗಾದ್ರೆ ನಮ್ಮನ್ನು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬಿಡುಗಡೆ ಮಾಡಿದ್ರು. ನಾವು ಫ್ರೀ ಆಗಿರ್ಬೇಕು ಅಂತಾನೆ ನಮ್ಮನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕ್ರಿಸ್ತನು ಬಿಡುಗಡೆ ಮಾಡಿದ್ರು. ಸೊ ಕ್ರಿಸ್ತನ್ ನಮ್ಮನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಒಂದು ಮರಣದಿಂದ ಅಥವಾ ಈ ಒಂದು ಪಾಪಗಳಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮನ್ನ ಬಿಡುಗಡೆ ಮಾಡ್ಬಿಟ್ರು. ಸೊ ವಿ ಆರ್ ನೌ ಫ್ರೀ. ಸೊ ಈ ಫ್ರೀ ಆಗಿ ನಾವು ಬಂದ ಮೇಲೆ ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ದೇವರಾತ್ಮನಿಂದ ನಡೆಸಿಕೊಳ್ಳುವಂತವರು ಎಲ್ಲರೂ ಏನಾದ್ರು ಅಂತ ಹೇಳಿದ್ರೆ ಫ್ರೀನೇ. 2 ಕೊರಿಂಥ್ಯ 3:17 ಅಲ್ಲಿರೋದ್ರೆ ನಾನು ಓದ್ಬಿಡಿ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಸೊ ಕರ್ತನ ಆತ್ಮನು ಯಾರೆಲ್ಲ ಇದ್ದಾರೋ ಅವರಿಗೆ ಬಿಡುಗಡೆ ಉಂಟು. ಸೊ ವಿ ಆರ್ ಫ್ರೀ. ಈಗ ಈ ಫ್ರೀ ಆದಂತಹ ಒಬ್ಬ ಯಹೂದ್ಯನು, ಇದಂತಾನೆ ನಾವು ಲಾ ಆಫ್ ದ ಸ್ಲೇವರಿನಲ್ಲಿ ಓದಿದ್ದು. ಈ ರೀತಿ ಫ್ರೀ ಆದಂತಹ ಒಬ್ಬ ಯಹೂದ್ಯನು ನನಗೆ ನನ್ನ ಮಾಸ್ಟರ್ ಮೇಲೆ, ನನ್ನ ಒಡೆಯನ್ ಮೇಲೆ ಬಹಳ ಪ್ರೀತಿ ಇದೆ, ನಾನು ಈ ಒಡೆಯನನ್ನ ಏನ್ ಮಾಡಲ್ಲ, ಬಿಟ್ಟು ಹೋಗೋದಿಲ್ಲ, ಹೋಗೋದಿಕ್ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆಗ ಅವನೇನಾಗ್ತಾನೆ ಅಂತ ಹೇಳಿದ್ರೆ ಆ ಒಡೆಯನಿಗೆ ಪರ್ಮನೆಂಟ್ ಆಗಿ ದಾಸನಾಗೋದಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಪ್ರೊಸೀಜರ್ ಮಾಡಿದ್ರು ಅಲ್ವಾ? ಸೊ ಏನಂತ ಮಾಡಿದ್ರು ಆ ಪ್ರೊಸೀಜರು? ವಿಮೋಚನ ಕಾಂಡ ಅದು ಓದ್ಬೇಡ 21:2. ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡರೆ 5ನೇ ಓದ್ಬಿಡಿ ಸರ್. ಆದರೆ ಆ ದಾಸನು ನಾನು ನನ್ನ ಯಜಮಾನನನ್ನು ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸುತ್ತೇನಾದದರಿಂದ ಅವರನ್ನು ಅಗಲಿ ಬಿಡುಗಡೆಯಾಗಿ ಹೋಗಲೊಲ್ಲೆನೆಂದು ದೃಢವಾಗಿ ಹೇಳಿದರೆ, ಅವನನ್ನು ಬಿಟ್ಟು ಹೋಗೋದಿಲ್ಲ ಅಂತ ದೃಢವಾಗಿ ಹೇಳಿದರೆ ಅವನ ಯಜಮಾನನು ದೇವರ ಬಳಿಗೆ ಅವನನ್ನು ಕರಕೊಂಡು ಬಂದು, ಸೊ ಆ ಯಜಮಾನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆತನನ್ನ ಕರ್ಕೊಂಡ್ಬಂದು ಕದದ ಹತ್ತಿರ ಅಥವಾ ಬಾಗಿಲಿನ ಹತ್ರ ನಿಲ್ಲಿಸ್ಬಿಟ್ಟು, ಬಾಗಿಲಿನ ನಿಲುವು ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಚುಚ್ಚಿಬಿಡ್ತಾ ಇದ್ರು. ಸೊ ಇದು ನಮ್ಗೆ ಆಲ್ರೆಡಿ ನಾವು ಚಿರಪರಿಚಿತವಾದಂತಹ ಒಂದು ಸಂಗತಿ. ಇದರ ಟೈಪ್ಸ್, ಆಂಟಿ ಟೈಪ್ಸ್ ಎಲ್ಲ ಸುಮಾರು ಸರಿ ಏನ್ ಮಾಡಿದೀವಿ, ಕೇಳಿದೀವಿ, ಓದಿದೀವಿ, ಎಲ್ಲ ತಿಳ್ಕೊಂಡ್ಬಿಟ್ಟಿದೀವಿ. ಹಾಗಾದ್ರೆ ಸೊ ಆದ್ರೂ ನಾನು ಇದನ್ನ ಯಾಕೆ ಇವತ್ತು ಇಷ್ಟೊಂದು ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲ ತಿಳ್ಕೊಂಡಿದೀವಿ.
ಆದ್ರೆ ಇದನ್ನ ಎಷ್ಟರ ಮಟ್ಟಿಗೆ ನಾವು ಪರಿಪಾಲಿಸ್ತಾ ಇದ್ದೀವಿ ಅನ್ನೋದೇ ನಾವು ಕೇಳ್ಕೊಳ್ಬೇಕಾದಂತ ಒಂದು ಪ್ರಶ್ನೆ. ಇವತ್ತು ನಾವೆಲ್ಲರೂ ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಕ್ರಿಸ್ತನು ಎಂಬಂತಹ ಈ ಒಡೆಯನ ಮೇಲೆ ನಮಗೆ ಬಹಳ ಪ್ರೀತಿ ಇದೆ, ಅದರಿಂದ ಈ ಒಡೆಯನನ್ನ ಬಿಟ್ಟು ನಾನು ಹೋಗೋದಿಲ್ಲ, ನನ್ನ ಕ್ರಿಸ್ತನೇ ಪರ್ಮನೆಂಟ್ ದಾಸನನ್ನಾಗಿ ಮಾಡ್ಕೊಂಡ್ಬಿಡ್ರಿ, ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಎಲ್ಲರೂ ಬಂದು ಅನೇಕರು ಇಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಬಂದು ಕ್ರಿಸ್ತನ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಒಡಂಬಡಿಕೆ ಮಾಡ್ಕೋಬೇಕು ಅಂತ ಯಾರು ನಮ್ಮನ್ನು ಫೋರ್ಸ್ ಮಾಡಿದ್ರ? ಯಾರು ನಮ್ಮನ್ನು ಏನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಫೋರ್ಸ್ ಮಾಡ್ಲಿಲ್ಲ, ಆಯ್ತಾ? ನಮಗೆ ಕ್ರಿಸ್ತನನ್ನ ನಂಬಿದ ಮೇಲೆ ನಾವು ಫ್ರೀ ಬರ್ಡ್ ತರ ಇದ್ವಿ, ಫ್ರೀ ಆಗಿರ್ಬೋದಿತ್ತಲ್ಲ. ಆದ್ರೆ ನಮಗೆ ಆ ಫ್ರೀನೆಸ್ ಬೇಡ, ನಾನು ದಾಸನಾಗೇ ಇರ್ತೀನಿ, ಕ್ರಿಸ್ತನೇ ನಾನು ನಿನಗೆ ಪರ್ಮನೆಂಟ್ ದಾಸನಾಗೇ ಇರ್ತೀನಿ, ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ ಅಂತ ನಾವಾಗಿ ವಾಲಂಟಿಯರ್ ಆಗಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಬಂದು ಪ್ರೀತಿಯಿಂದ ದೇವರ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಂಡ್ವಿ. ಬಾಗಿಲಿನ ಹತ್ರ ಕರ್ಕೊಂಡ್ಬಂದು ನಿಲ್ಸಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕಿವಿಯನ್ನು ಸಲಾಕೆಯಿಂದ ಚುಚ್ಚಿದ್ರಂತೆ. ಬಾಗಿಲಿನ ಹತ್ರ ನಿಲ್ಸೋದು ಅಂತ ಹೇಳಿದ್ರೆ ಮೊದಲನೇದಾಗಿ ಏನ್ ಅರ್ಥ ಮಾಡ್ಕೋಬೇಕು? ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು, ಒಂದು ಒಡಂಬಡಿಕೆ ಶುರುವಾದಾಗ ಅದರ ರಕ್ತವನ್ನ ಎಲ್ಲೇ ಹಚ್ಚಿದ್ರಂತೆ? ಬಾಗಿಲಿನ ನಿಲುವು ಕಂಬಗಳಿಗೆ ಹಚ್ಚಿದ್ರು ಅಲ್ವಾ? ವಿಮೋಚನಾ ಕಾಂಡ 12:7 ವಚನ. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಹಾಗಾದ್ರೆ ಆ ರಕ್ತವನ್ನ ತಗೊಂಡು ಆ ಮನೆ ಬಾಗಿಲಿನ 2 ನಿಲುಪಟ್ಟಿಗಳಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಅದನ್ನ ಹಚ್ಚಬೇಕು ಅಂತ ಹೇಳಿದ್ರು. ಸೊ ಈ ರಕ್ತವನ್ನ ಅಲ್ಲಿ ಹಚ್ಚೋದ್ರಿಂದ ಏನಾಯ್ತು ಅಂತ ಹೇಳಿದ್ರೆ ಒಂದು ಒಡಂಬಡಿಕೆ ಮಾಡ್ಕೊಂಡ್ರು. ದೇವರೇನಪ್ಪ ಅಂತ ಹೇಳಿದ್ರೆ ಈ ಮನೆಯ ಒಳಗಡೆ ಇರುವಂತವರನ್ನ ನಾನೇನ್ ಮಾಡಲ್ಲ, ಮುಟ್ಟೋದಿಲ್ಲ, ಐ ವಿಲ್ ಪಾಸ್ ಓವರ್ ಅಂತ ಒಂದು ಒಡಂಬಡಿಕೆ ಮಾಡ್ಕೊಂಡ್ರು. ಹಾಗಾದ್ರೆ ಒಂದು ಒಡಂಬಡಿಕೆಯನ್ನ ಸೂಚಿಸುವಂತಹ ಒಂದು ವಿಚಾರಕ್ಕೆ ಎಲ್ಲೇ ತಗೊಂಡ್ ಬಂದು ನಿಲ್ಸಿದ್ರು? ಆ ಒಂದು ದಾಸನನ್ನ ಬಾಗಿಲಿನ ಹತ್ರ ತಗೊಂಬಂದ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಿಲ್ಸ್ಬಿಟ್ರು. ಹಾಗಾದ್ರೆ ದೇವರ ಈ ಮಾತುಗಳನ್ನೆಲ್ಲ ನಾವು ಎಲ್ಲೆಲ್ಲ ಬರೆದಿಟ್ಕೋಬೇಕಂತೆ? ನಮ್ಮ ಹೃದಯದಲ್ಲಿ, ಹಣೆ ಮೇಲೆ, ಆಮೇಲೆ ಇದೆಯಾ ಹಂಗೆ ಅಂತ? ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ. ಇಸ್ರಾಯೇಲ್ಯರೇ ಕೇಳಿರಿ, ಇಸ್ರಾಯೇಲ್ಯರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಪಾರಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ಈ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳ್ರಿ. ಇವು ಹಣೆಗೂ ಕಟ್ಟಿಕೊಳ್ಳ್ರಿ. ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ಏನ್ ಮಾಡ್ರಿ ಅಂತ ಹೇಳಿದ್ರೆ ಅದನ್ನ ಕೆತ್ಬಿಡ್ರಿ ಅಂದ್ರು. ಹಾಗಾದ್ರೆ ಸೊ ದೇವರ ಈ ಮಾತುಗಳನ್ನ, ಒಬ್ಬನೇ ದೇವರಾದ ನಿನ್ನನ್ನು ನಾನು ಪ್ರೀತಿಸ್ತೀನಿ, ನಿನ್ನನ್ನು ಮನಪೂರ್ವಕವಾಗಿ ಪ್ರೀತಿಸ್ತೀನಿ ಅನ್ನುವಂಥದ್ದನ್ನ ಮನೆ ಬಾಗಿಲಿನ ಪಟ್ಟಿ ಮೇಲೆ ಹಾಕೊಂಡು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ದೇವರ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ವಿ, ಆಯ್ತಲ್ವಾ? ಸೊ ಮಾಡ್ಕೊಂಡ ಮೇಲೆ ನಮಗೆ ಇದ್ದದ್ದು ಒಂದೇ ಬಾಗಿಲು. ಯೋಹಾನ 10:9 ವಚನ. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು. ಹಾಗಾದ್ರೆ ನಾನೇ ಬಾಗಿಲು ಅನ್ಬಿಟ್ರು. ಸೊ ಈ ಬಾಗಿಲಿನ ಹತ್ರ ನಾವು ಹೋಗಿ ನಿಂತ್ಕೊಂಡು ಏನ್ ಮಾಡಿದ್ವಿ ಅಂದ್ರೆ ಒಂದು ಒಡಂಬಡಿಕೆ ಮಾಡ್ಕೋತೀನಿ, ನಿನ್ ವಾಕ್ಯನ ನಾನು ಅದ್ರ ಮೇಲೆ ಕೆತ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಒಪ್ಕೊಂಡ್ಬಿಟ್ವಿ. ಒಪ್ಕೊಂಡ್ಮೇಲೆ ಕಿವಿನ ಏನ್ ಮಾಡಿದ್ರಂತೆ ತಗೊಂಡು ಚುಚ್ಬಿಟ್ರೆ. ಕಿವಿನ ಚುಚ್ಕೊಳ್ಳೋದು ಅನ್ನೋದು ಏನು ಅದರದ ಅರ್ಥ ಅಂತ ಹೇಳಿದ್ರೆ, ನಾವು ದೇವರ ಜೊತೆಗೆ ಒಂದು ಒಡಂಬಡಿಕೆ ಮಾಡುವಾಗ ಇನ್ ರಿಟರ್ನ್ ದೇವರು ನಮಗೆ ಒಂದು ಕೊಡ್ತಾರಂತೆ. ಏನ್ ಕೊಡ್ತಾರೆ? ಎಜೆಕಿಯೇಲ್ 16ನೇ ಅಧ್ಯಾಯ 12ನೇ ವಚನ. ಎಜೆಕಿಯೇಲ್ 16:12. ಮೂಗಿಗೆ ಮೂಗುತಿಯನ್ನು, ಶಿರಸ್ಸಿಗೆ ಸುಂದರ ಕಿರೀಟವನ್ನು ಇಟ್ಟು
ನಿನ್ನ ಆಭರಣಗಳಿಂದ ಸಿಂಗರಿಸಿದೆನು. ಇದು ಇಸ್ರಾಯೇಲ್ರಿಗೆ ದೇವರು ಹೇಳ್ತಾ ಇರುವಂತ ಮಾತು. ಅಂಡ್ ಐ ವಿಲ್ ಪುಟ್ ಅ ರಿಂಗ್ ಆನ್ ಯುವರ್ ನೋಸ್, ಇಯರ್ ರಿಂಗ್ಸ್ ಟು ಯುವರ್ ಇಯರ್ಸ್ ಅಂಡ್ ಅ ಬ್ಯೂಟಿಫುಲ್ ಕ್ರೌನ್ ಆನ್ ಯುವರ್ ಹೆಡ್. ನಾನು ನಿನ್ಗೆ ಈ ಒಂದು ಸೌಂದರ್ಯವನ್ನ ಏನ್ ಮಾಡ್ತೀನಿ ಅಂದ್ರೆ ಕೊಡ್ತೀನಿ, ಯಾಕೆಂದ್ರೆ ನಾನು ನಿನ್ನ ದೇವರಾಗಿರ್ತೀನಿ. ಹಾಗಾದ್ರೆ ನಾವು ಈ ದೇವರನ್ನ ಮನಪೂರ್ವಕವಾಗಿ ನಂಬ್ತೀವಿ ಅಂತ ಬಾಗಿಲ ಹತ್ರ ಹೋಗಿ ಒಂದು ಒಡಂಬಡಿಕೆ ಮಾಡಿಕೊಂಡ ಮೇಲೆ ಇನ್ ರಿಟರ್ನ್ ದೇವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ನಮಗೆ ಕಿವಿಯನ್ನ ಚುಚ್ಚಿ ಒಂದು ಬ್ಯೂಟಿಫುಲ್ ಆದಂತ ಇಯರ್ ರಿಂಗ್ಸ್ ಅನ್ನ ಏನ್ ಮಾಡಿದ್ರಂತೆ ನಮಗೆ ಹಾಕಿದ್ರು. ಹಾಕಿದ್ಮೇಲೆ ನಾವೀಗೇನಾದ್ವಿ ಅಂತ ಹೇಳಿದ್ರೆ ಒಂದು ಪರ್ಮನೆಂಟ್ ಆದಂತಹ ದಾಸರಾಗ್ಬಿಟ್ವಿ. ಸೊ ದೇವರ ಬಾಯಿಂದ ನಮಗೆ ಏನ್ ಮಾಡಿದ್ರು ಅಂದ್ರೆ ದೇವರು ಜ್ಞಾನವನ್ನ ನಮ್ಗೆ ಏನ್ ಮಾಡಿದ್ರು, ಎಕ್ಸ್ಟ್ರಾ ಅನುಗ್ರಹಿಸಿ ಕೊಟ್ರು. ಸೊ ಜ್ಞಾನವುಳ್ಳ ಮಾತುಗಳು ಯಾವುದಂತೆ? ಜ್ಞಾನೋಕ್ತಿ 25ನೇ ಅಧ್ಯಾಯ 12ನೇ ವಚನ. ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಹೊನ್ನಿನ ಮುರುವಿಗೂ ಅಪರಂಜಿಯು ಆಭರಣಕ್ಕೂ ಸಮಾನ. ಸೊ ಲೈಕ್ ಅ ಇಯರ್ ರಿಂಗ್ ಆಫ್ ಗೋಲ್ಡ್ ಆರ್ ಎನ್ ಆರ್ನಮೆಂಟ್ ಆಫ್ ಫೈನ್ ಗೋಲ್ಡ್ ಈಸ್ ಅ ರೆಬ್ಯೂಕ್ ಆಫ್ ಅ ವೈಸ್ ಜಡ್ಜ್ ಟು ಅ ಲಿಸ್ನಿಂಗ್ ಇಯರ್. ಹಾಗಾದ್ರೆ ಸೊ ಕೇಳುವಂತಹ ಕಿವಿಗೆ ಒಂದು ದೇವರ ಒಂದು ಜ್ಞಾನ ಏನಪ್ಪಾ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಆದಂತ ಒಂದು ಇಯರ್ ರಿಂಗ್ಸ್ ಇದ್ದಂಗೆ. ಸೊ ದೇವರ ಜ್ಞಾನವನ್ನ ನಮ್ಗೇನ್ ಮಾಡಿದ್ರು, ದೇವರು ಧಾರಾಳವಾಗಿ ಅನುಗ್ರಹಿಸ್ಕೊಟ್ಬಿಟ್ರು. ದೇವರ ಸೌಂದರ್ಯವನ್ನ ದೇವರು ಏನ್ ಮಾಡಿದ್ರು ಅಂದ್ರೆ ನಮ್ಮ ಕಿವಿಗೆ ಹಾಕ್ಬಿಟ್ರು. ಇದೆಲ್ಲವನ್ನ ಹಾಕಿ ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇಷ್ಟು ಮಾತ್ರವಲ್ಲ, ನಮ್ಮ ಕಿವಿಗಳನ್ನು ಏನ್ ಮಾಡಿದ್ರು ಅಂತೆ ತೆರೆದ್ರು. ಕೀರ್ತನೆ 46ನೇ ವಚನ. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ. ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದಿ. ಹಾಗಾದ್ರೆ ಸ್ಯಾಕ್ರಿಫೈಸ್ ಅಂಡ್ ಆಫರಿಂಗ್ ಯು ಡಿಡ್ ನಾಟ್ ಡಿಸೈರ್, ಬಟ್ ಮೈ ಇಯರ್ಸ್ ಯು ಹ್ಯಾವ್ ಓಪನ್ಡ್. ಹಾಗಾದ್ರೆ ನನ್ನ ಕಿವಿಗಳನ್ನ ದೇವರು ಏನ್ ಮಾಡಿದ್ರು ಅಂದ್ರೆ ತೆರೆದ್ರು. ಸೊ ನನ್ನ ಕಿವಿಗಳನ್ನ ದೇವರು ತೆರೆದ್ರು, ಜ್ಞಾನವನ್ನ ನಮ್ಗೆ ಏನ್ ಮಾಡಿದ್ರು, ಅನುಗ್ರಹಿಸಿ ಕೊಟ್ರು. ಸೌಂದರ್ಯವನ್ನ ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಮಗೆ ಕೊಟ್ಟು ಏನ್ ಮಾಡಿದ್ರು, ಈಗ ನೀನು ನನಗೇನಪ್ಪ ಅಂತ ಹೇಳಿದ್ರೆ ಪರ್ಮನೆಂಟ್ ದಾಸನಾಗಿ ಇದ್ಬಿಡು ಅಂತ. ಯಾಕೆ ಇದನ್ನ ಯಾರು ಒಪ್ಕೊಂಡಿದ್ದು? ದೇವ್ರು ಚೂಸ್ ಮಾಡ್ಕೊಂಡು ನಾನೇ ಏನ್ ಮಾಡ್ತೀನಿ, ವಾಲಂಟಿಯರ್ ಆಗಿ ದೇವರೇ ನಾನು ನಿನ್ಗೆ ದಾಸನಾಗಿ ಇರ್ತೀನಿ ಅಂತ ಹೇಳಿದ್ಮೇಲೆ ಈಗ ನಾವೆಲ್ಲರೂ ಏನಾಗ್ಬಿಟ್ವಿ, 6:22 ರೋಮಾಯ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಹಾಗಾದ್ರೆ ಬಟ್ ನೌ ದಟ್ ಯು ಹ್ಯಾವ್ ಬೀನ್ ಸೆಟ್ ಫ್ರೀ ಫ್ರಮ್ ಸಿನ್ ಅಂಡ್ ಹ್ಯಾವ್ ಬಿಕಮ್ ಸ್ಲೇವ್ಸ್ ಆಫ್ ಗಾಡ್. ಸೊ ಪಾಪದ ದಾಸತ್ವದಿಂದ ನಮ್ಮನ್ನ ಬಿಡಿಸಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ಲೇವ್ಸ್, ದೇವರ ಒಂದು ದಾಸತ್ವಕ್ಕೆ ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮನ್ನ ಕೊಟ್ಬಿಟ್ರು. ಈಗ ನಾವೆಲ್ಲ ಏನಾಗಿದ್ದೀವಿ ಅಂತ ಹೇಳಿದ್ರೆ ದೇವರ ದಾಸರು ಅಂತ ಒಪ್ಕೊಂಡಿದೀವಿ. ಎಲ್ರು ಒಪ್ಕೋತಿರಲ್ವಾ ಈಗ ಇಷ್ಟನ್ನ? ಸೊ ನಾವೆಲ್ಲ ಏನು ಇದು ಫೋರ್ಸ್ಫುಲ್ ಆಗಿ ಯಾರು ಮಾಡಿದ್ರಾ? ಇಲ್ಲ, ವಾಲಂಟಿಯರ್ ಆಗಿ ಮಾಡಿದೀವಿ. ಸೊ ಈಗ ನಾವು ವಾಪಸ್ ನಮ್ಮ ಪಾಠ ಕೊಟ್ಟೋಗೋಣ. ದಾಸನು ಅಂತ ಹೇಳಿದ್ರೆ ಅರ್ಥ ಯಾವ ಒಂದು ರೆಸಿಪ್ರೊಕೇಶನ್ ಎದುರು ನೋಡದೆ, ಯಾವ ಒಂದು ಸಂಬಳವನ್ನು ಎದುರು ನೋಡದೆ, ಯಾವುದಾದ್ರೂ ಕೊಡ್ತಾರೆ ಅಂತ ಎದುರು ನೋಡದೆ ಹೇಳಿದ ಕೆಲಸವನ್ನ ಮಾಡುವಾತನೇ ದಾಸನು. ಹೌದಲ್ವಾ? ಆದ್ರೆ ನಾವು ಏನಾದ್ರು ದೇವರ ಕೆಲಸಗಳನ್ನ ಹೋಗಿ ಕಷ್ಟಪಟ್ಟು ಮಾಡ್ಬಿಟ್ಟು ಬಂದ್ಮೇಲೆ ಏನ್ ಹೇಳ್ತೀವಿ? ದೇವರೇ ಇಷ್ಟೆಲ್ಲ ನಾನು ಏನ್ ಮಾಡಿದೀನಿ, ಕೆಲಸ ಮಾಡ್ಬಿಟ್ಟಿದ್ದೀನಿ. ನಾನು ಇಷ್ಟು ಜನನ್ನ ಏನ್ ಮಾಡಿದ್ದೀನಿ, ಇದಕ್ಕೆ ಸೇರಿಸ್ಬಿಟ್ಟಿದ್ದೀನಿ. ದೇವರೇ ನಾನು ಇಷ್ಟೆಲ್ಲ ಏನ್ ಮಾಡಿದ್ದೀನಿ, ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ನಾನು ಇಷ್ಟೆಲ್ಲ ಕೊಡ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಮಾಡು ಅಂತ ಹೇಳಿದ್ಯಾರು? ಹೇಳಿಲ್ಲ. ವಾಲಂಟಿಯರ್ ಆಗಿ ನಾನೇ ಮಾಡ್ತೀನಿ ಅಂತ ಬಂದ್ಮೇಲೆ ಒಬ್ಬ ಯಜಮಾನ, ಒಬ್ಬ ದಾಸನು ಒಂದು ಕೆಲಸ ಮಾಡ್ಬೇಡ ಬಂದ ಮೇಲೆ ನೀನ್ ನನ್ಗೆ ಕೆಲಸ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳುವನೇ? ಇಲ್ಲ ಅಲ್ವಾ? ಓದ್ಬಿಡೋಣ ಸಾಮ್ಯ, ಲೂಕ 17ನೇ ಅಧ್ಯಾಯ 7ನೇ ವಚನ. 17 ನಿಮ್ಮಲ್ಲಿ ಯಾವನಿಗಾದರೂ ಉಳುವ ಅಥವಾ ಕುರಿಮೇಯಿಸುವ
ಆಳಿರಲಾಗಿ ಸೊ ನಿಮ್ಮಲ್ಲಿ ಯಾವನಾದರೂ ಒಬ್ಬನಿಗೆ ಉಳುವ ಅಥವಾ ಕುರಿ ಮೇಯಿಸುವ ಆಳು ಇರಲಾಗಿ ಅವನು ಹೊಲದಿಂದ ಮನೆಗೆ ಬಂದ ಅವನು ಹೊಲದಿಂದ ಮನೆಗೆ ಬಂದ ಆ ಮೇಲೆ ಆಳಿಗೆ ಆ ಆಳಿಗೆ ನೀನು ಥಟ್ಟನೆ ಬಂದು ನೀನು ತಟ್ಟನೆ ಬಂದು ಊಟಕ್ಕೆ ಊಟ ಕೂತುಕೋ ಕುತ್ಕೊಳ್ಳಪ್ಪ ನೀನು ಎಂದು ಹೇಳಾನೆ. ಎದ್ದು ಹೇಳಾನೆ. ಹಾಗೆ ಹೇಳದೆ ಹಾಗೆ ಹೇಳಿದ್ರೆ ನೀನು ನನ್ನ ಊಟಕ್ಕೇನಾದರೂ ಅದು ಹಾಗೆ ಹೇಳೋದ್ ಬಿಟ್ಬಿಟ್ಟು ಏನ್ ಹೇಳ್ತಾರಂತೆ, ಅವನು ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡಿ ಮನೆಗ್ ಬಂದ್ಮೇಲೆ ಆ ಯಜಮಾನ ಹೇಳ್ತಾನಂತೆ, ನೀನು ಇಡೀ ದಿನ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ಯಪ್ಪ, ಬಂದ್ ನನ್ ಜೊತೆಗೆ ಏನ್ ಮಾಡು, ಊಟಕ್ಕೆ ಕುತ್ಕೋ ಅಂತ ಏನ್ ಮಾಡಲ್ಲ ಅಂತೆ, ಆ ದಾಸನನ್ನ ಕರೆಯೋದಿಲ್ಲ ಅಂತೆ. ಅದ್ರ ಬದ್ಲಾಗಿ ಏನ್ ಹೇಳ್ತಾನಂತೆ, ನೀನ್ ಆಯ್ತು ಕೆಲಸ ಮಾಡಿದ್ಯಲ್ಲ, ಈಗೇನ್ ಮಾಡು, ಏನ್ ಮಾಡ್ಬೇಕಂತ, ನನಗೂ ಊಟವನ್ನು ಸಿದ್ಧ ನನಗ್ ಮಾಡು. ಊಟ ಪ್ರಿಪೇರ್ ಮಾಡು, ನನ್ಗೇನ್ ಮಾಡು, ಊಟವನ್ನ ತಯಾರಿಸಿ ಕೊಡು. ನಾನು ಊಟ ಮಾಡಿ ನಾನು ಕುಡಿಯುವ ಊಟ ತನಕ ಮಾಡಿದ ಮೇಲೆ ನಡು ಕಟ್ಟಿಕೊಂಡು ನನಗೆ ನಡು ಸೇವೆ ಮಾಡು. ಕಟ್ಕೊಂಡು ನನ್ಗೆ ಸೇವೆ ಮಾಡು. ಆಮೇಲೆ ನೀನು ಊಟ ಮಾಡಿ ಆಮೇಲೆ ನೀನು ಊಟ ಮಾಡು, ಕುಡಿ ಎಂದು ಹೇಳಿದನಲ್ಲವೇ. ಊಟ ಮಾಡು, ಕುಡಿ ಎಂದು ಹೇಳುವನಲ್ಲವೇ. ಇಷ್ಟು ಮಾತ್ರ ಅಲ್ಲ ಅಂತೆ. ನನ್ನ ಅಪ್ಪಣೆಯಂತೆ ನನ್ನ- ನಡೆದ ಆ ಆಳಿಗೆ ನನ್ನ ಅಪ್ಪಣೆಯಂತೆ ನಡೆದ ಆ ಆಳಿಗೆ ನಿನ್ನಿಂದ ಉಪಕಾರವಾಯಿತೆಂದು ಅವನಿಗೆ ಹೇಳುವನೇ. ಆ ಯಜಮಾನ ಬಂದು ನಿನ್ನಿಂದ ನನ್ಗೆ ಉಪಕಾರ ಆಯ್ತಪ್ಪ ಆಳು ಅಂತ ಹೇಳ್ಬಿಟ್ಟು ಆಳಿಗೆ ಹೇಳ್ತಾನ? ಹೇಳೋದಿಲ್ಲ ಅಂತೆ. ಇನ್ಸ್ಟೆಡ್ ಆ ಆಳು ಒಂದು ಹೇಳ್ಬೇಕಂತೆ. ಏನ್ ಹೇಳ್ಬೇಕಂತೆ? ಇದರಂತೆಯೇ ನಿಮ್ಮ ಸಂಗತಿ ನೀವು ನಿಮಗೆ ಅಪ್ಪಣೆಯಾಗಿರುವುದನ್ನೆಲ್ಲ ಮಾಡಿದ ಮೇಲೆ ನಿಮಗೆ ಅಪ್ಪಣೆಯಾಗಿರುವುದನ್ನೆಲ್ಲ ಮಾಡಿದ ಮೇಲೆ ನಾವು ಆಳುಗಳು ಪ್ರಯೋಜನವಿಲ್ಲದವರು ಮಾಡಬೇಕಾದದ್ದನ್ನೇ ಮಾಡಿದೀವಿ ಎಂದು ಹೇಳಿರಿ. ಇದು ಬ್ಯೂಟಿಫುಲ್ ಆಗಿ ಕ್ರಿಸ್ತನು ನಮ್ಗೆ ಹೇಳಿಕೊಟ್ಟಂತಹ ಒಂದು ವಿಚಾರ. ಆಳುಗಳಾಗಿ ಇರ್ತೀವಿ ಅಂತ ನಾವು ಒಪ್ಕೊಂಡು ಬಂದ ಮೇಲೆ ಯಾವುದಕ್ಕೆ ಮಾನವನ್ನ ಎದುರು ನೋಡ್ತಾ ಇದ್ದೀವಿ? ದೇವ್ರು ಬಂದ ಮಾತ್ರ ಬಾ ತುಂಬಾ ಒಳ್ಳೆ ಕೆಲಸ ಮಾಡ್ಬಿಟ್ಟ ಇವತ್ತು ಅಂತ ಹೇಳ್ತಾನ? ಇಲ್ಲ ಅಲ್ವಾ? ಸೊ ನಿಮ್ಮಲ್ಲಿ ಒಬ್ಬ ಆಳು ಇದ್ದರೆ ಅವನು ಎಲ್ಲೆಲ್ಲ ಕೆಲಸ ಮಾಡ್ತಾನಂತೆ? ಮೊದಲಿಂದ ನಿಧಾನ ಕೂತ್ಕೊಂಡ್ಬಿಡೋಣ. ಈಗ ನಿಮ್ಮಲ್ಲಿ ಯಾವನಿಗಾದರೂ ಉಳುವ ಅಥವಾ ಕುರಿ ಮೇಯಿಸುವ ಆಳಿದ್ದರೆ, ಉಳುವ ಆಳು ಅಂತ ಹೇಳಿದ್ರೆ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಉಳುವ ಆಳಿದ್ದರೆ ಅಂತ ಹೇಳ್ತಾರೆ. ಹಾಗಾದ್ರೆ ಉಳುವ ಆಳು ಅಂದ್ರೆ ನಮಗೆ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದಾಸತ್ವದಲ್ಲಿ ಕರೆದ ಮೇಲೆ ಕೊಡೋದೇ ಎರಡು ತರವಾದಂತ ಕೆಲಸ. ಏನು? ಒಂದು ನೆಲವನ್ನ ಉಳುವಂಥದ್ದು, ಇನ್ನೂ ಒಂದು ಕುರಿಗಳನ್ನ ಮೇಯಿಸುವಂಥದ್ದು. ಈ ಎರಡಲ್ಲಿ ಯಾವ ಕೆಲಸವನ್ನ ನಮ್ಗೆ ದೇವ್ರು ಕೊಟ್ಟಿದಾರೋ ಆ ಕೆಲಸ ನಾವೇನ್ ಮಾಡ್ಬೇಕಲ್ವಾ? ಹೊಲವನ್ನ ಉಳುವಂಥದ್ದು ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಗಟ್ಟಿಯಾದ ನೆಲ, ವಾಕ್ಯ ಇಲ್ಲ ಅದರಲ್ಲಿ, ಅಲ್ಲಿ ನಾವೇನ್ ಮಾಡ್ತೀವಿ, ಹೊಸದಾಗಿ ಹೋಗಿ ವಾಕ್ಯವನ್ನ ಸಾರ್ತೀವಿ, ಹೊಸದಾಗಿ ಅವ್ರಿಗೆ ಟ್ರೂತ್ ಹೇಳ್ತೀವಿ, ಬೇಸಿಕ್ ಲೆಸನ್ಸ್ಗಳನ್ನ ಟೀಚ್ ಮಾಡ್ತೀವಿ, ಎಲ್ಲವನ್ನ ಕೊಡ್ತೀವಿ. ಇಷ್ಟು ಬೇಸಿಕ್ ಲೆಸನ್ಸು, ಅಷ್ಟು ಬೇಸಿಕ್ ಲೆಸನ್ಸು ಎಲ್ಲವನ್ನ ಅವ್ರಿಗೆ ತಯಾರು ಮಾಡಿ, ಆ ನೆಲವನ್ನೆಲ್ಲ ಸರಿ ಮಾಡಿ, ಅಲ್ಲಿ ಗಿಡ ಇಟ್ಟು ನೆಟ್ಟು ಅದೆಲ್ಲ ಬೆಳೆದು ಅವರೆಲ್ಲ ಏನಾಗಬೇಕು ಅಂತ ಹೇಳಿದ್ರೆ, ದೇವರನ್ನ ತಿಳ್ಕೊಳ್ಳುವಾಗ ಎಲ್ಲ ಕೆಲಸವನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ತೀವಿ. ಆಯ್ತಲ್ವಾ? ಇದೆಲ್ಲ ಏನ್ ಅರ್ಥ ಅಂತ ಹೇಳಿದ್ರೆ, ಅವರು ದೇವರ ಸೇವೆಯಲ್ಲಿ ಆ ಹೊಲವನ್ನು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮಾಡಿದ್ರು. ಓಶೆಯ 10ನೇ ಅಧ್ಯಾಯ 12ನೇ ವಚನ. ಓಶೆಯ 10:12. ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಕೊಯ್ಯಿರಿ, ಗೆಯ್ಯದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ. ಹಾಗಾದ್ರೆ ಗೆಯ್ಯದ ಭೂಮಿಯನ್ನು ಏನ್ ಮಾಡ್ರಿ ಅಂತ ಹೇಳಿದ್ರೆ ಗೆಯ್ಯಿರಿ. ಹಾಗಾದ್ರೆ ಎಲ್ಲೆಲ್ಲ ವಾಕ್ಯಗಳನ್ನ ಸಾರ್ಬೋದು, ಅಲ್ಲೆಲ್ಲ ವಾಕ್ಯಗಳನ್ನ ತಗೊಂಡೋಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ವಾಕ್ಯಗಳನ್ನ ಸಾರ್ತೀವಿ. ಇದು ದೇವರು ನಮ್ಗೆ ಕೊಟ್ಟಂತಹ ಕೆಲಸ. ವಿ ಆರ್ ಸ್ಲೇವ್ಸ್ ಆಫ್ ಗಾಡ್, ವಿ ಆರ್ ಸ್ಲೇವ್ಸ್ ಆಫ್ ಕ್ರೈಸ್ಟ್. ಈ ಸ್ಲೇವ್ ಕೆಲಸನ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಹೋಗಿ ಮಾಡ್ತಾ ಇದ್ದೀವಿ. ಈ ಸ್ಲೇವ್ ಇದು ದೇವರು ನಮಗೆ ಕೊಟ್ಟಂತಹ ಒಂದು ಕೆಲಸ. ಇನ್ನು ಕೆಲವರಿಗೆ ಏನ್ ಕೊಟ್ಟಿದ್ದಾರೆ ದೇವರು ಅಂತ ಹೇಳಿದ್ರೆ ಶೆಪರ್ಡಿಂಗ್ ಕೆಲಸ ಕೊಟ್ಟಿದ್ದಾರೆ. ಶೆಪರ್ಡಿಂಗ್ ಅಂತ ಹೇಳಿದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕುರಿಯನ್ನ ಏನ್ ಮಾಡ್ಬೇಕು, ಕುರಿ ಮಂದೆಯನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಾಯ್ಬೇಕು. 1ನೇ ಪೇತ್ರ 5ನೇ ಅಧ್ಯಾಯ 2ನೇ ವಚನ. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ ದೇವರ ಚಿತ್ತದ ಪ್ರಕಾರ. ಹಾಗಾದ್ರೆ ಯಾವ ರೀತಿ ಮಂದೆಯನ್ನು ಕಾಯ್ಬೇಕು ಅನ್ನೋದು ಡಿಫರೆಂಟ್ ಟಾಪಿಕ್. ಆದ್ರೆ ಮಂದೆಯನ್ನ ಕಾಯುವಂತಹ ಒಂದು ಕೆಲಸವನ್ನ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಕೊಟ್ಟಿದ್ದಾರೆ. ಅಥವಾ ನೆಲವನ್ನು ಹಸನು ಮಾಡುವಂತಹ ಒಂದು ಕೆಲಸವನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಒಬ್ಬ ಆಳಿದ್ದು
ಅವನು ಹೊಲದಲ್ಲಿ ಆಗಲಿ ಕುರಿಗಳನ್ನು ಮೇಯಿಸುವಂತ ಕೆಲಸವನ್ನಾಗಲಿ ಮಾಡಿದ ಮೇಲೆ, ಈ ಕೆಲಸಗಳನ್ನೆಲ್ಲ ನಾವು ಮಾಡಿದ ಮೇಲೆ, ನಾವು ವಾಪಸ್ ಬಂದ ಮೇಲೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ಇವತ್ತು ಕುರಿಗಳನ್ನೆಲ್ಲ ಕಾದೆ, ನಾನು ಇಷ್ಟು ಒಳ್ಳೆ ಕೆಲಸವನ್ನ ಮಾಡಿದೆ ದೇವ್ರೆ ಅಂತ ಬಂದು ಏನ್ ಮಾಡ್ಬೇಕು? ಒಪ್ಪಿಸ್ಬೇಕು. ಇನ್ನೊಂದು, ಹೊಲದಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಂದು ಒಪ್ಪಿಸ್ಬೇಕು. ಆದ್ರೆ ನಮ್ಮ ಯಜಮಾನ ಡಿಫರೆಂಟ್. ನಮ್ಮ ಯಜಮಾನ ಇಷ್ಟೆಲ್ಲ ಮಾಡ್ಕೊಂಡು ಬಂದ್ಮೇಲೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರಂತೆ? ನನಗೆ ಅಡಿಗೆ ಮಾಡಿ ಬಡಿಸು ಅಂತ ಹೇಳ್ತಾರಂತೆ. ಮಾಡ್ಬೇಕಾ ಬೇಡವಾ? ನಾವು ಮಾಡ್ಬೇಕಲ್ವಾ? ಹಾಗಾದ್ರೆ ಅಡಿಗೆ ಮಾಡೋದು ಅಂತ ಹೇಳಿದ್ರೆ ಏನು? ವಾಟ್ ಇಸ್ ದಿ ಆರ್ಟ್ ಆಫ್ ಕುಕಿಂಗ್ ದಟ್ ವಿ ಆರ್ ಟಾಕಿಂಗ್ ಹಿಯರ್ ಅಂತ ಹೇಳ್ಬೇಕಂತ ಹೇಳಿದ್ರೆ, ಒಂದು ಕುಕಿಂಗ್ ಮಾಡ್ಬೇಕಂತ ಹೇಳಿದ್ರೆ ಏನೆಲ್ಲ ಬೇಕು ನೀವೇ ಹೇಳ್ಬಿಡಿ. ಮೊದಲನೇದಾಗಿ ಏನ್ ಬೇಕು? ಸ್ಟವ್ ಬೇಕು, ಬೆಂಕಿ ಬೇಕಲ್ವಾ? ಸೊ ವಿ ನೀಡ್ ದ ಫೈರ್. ಸೊ ಫೈರ್ ಅಂತ ಹೇಳಿದ್ರೆ ಏನರ್ಥ? ಫೈರ್ ಅಂದ್ರೆ ನಮ್ಮ ದೇವರೇ ದಹಿಸುವ ಅಗ್ನಿ ಅಲ್ವಾ? ಸೊ ನಮ್ಮ ದೇವರ ಒಡನಾಟ, ನಮಗೆ ಬರುವಂತಹ ಕಷ್ಟ ವಚನಗಳು ಬೇಕಾದಕ್ಕಲ್ಲ, ಎಲ್ಲ ಗೊತ್ತಿರೋ ಚಿರಪರಿಚಿತವಾದಂಥ ವಚನವಾದ್ರಿಂದ ವಿ ವಿಲ್ ಸಿ, ಬಿಕಾಸ್ ವಿ ಆಲ್ರೆಡಿ ಕ್ರಾಸ್ 30 minutes. ಸೊ ಚಿರಪರಿಚಿತವಾದಂಥ ವಚನ, ದೇವರೇ ನಮ್ಮ ದೇವರೇ ಏನಾಗಿದ್ದಾರೆ ಅಂತ ಹೇಳಿದ್ರೆ ದಹಿಸುವ ಅಗ್ನಿ ಆಗಿದ್ದಾರೆ ಅಂತ ನಮ್ಗೆ ಗೊತ್ತು. ನಮಗೆ ಬರಬಹುದಾದಂತಹ ಎಲ್ಲ ತರವಾದಂತಹ ಸಂಕಷ್ಟಗಳು ಏನಂತೆ? ಬೆಂಕಿಗೆ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೋಲಿಸಿದ್ದಾರೆ. ಹಾಗಾದ್ರೆ ನಾವು ಹೊಲದಲ್ಲಿ ಕೆಲಸ ಮಾಡುವಾಗ, ಮಂದೆಗಳನ್ನ ಮೇಯಿಸುವಾಗ ಕಷ್ಟ ಇರ್ತದಾ ಇಲ್ವಾ? ಇರ್ತದೆ. ಸೊ ಕಷ್ಟ ಇದ್ಮೇಲೆ ಬೆಂಕಿ ಅನ್ನೋದೇನಾಯ್ತು ಅಲ್ಲಿ ಇತ್ತಲ್ವಾ? ಸೊ ಆ ಬೆಂಕಿನಲ್ಲಿ ಅಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ವಾಟ್ ಇಸ್ ದ ಲೆಸನ್ ದಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಹಿಯರ್ ಅಂತ ಹೇಳಿದ್ರೆ, ಯೆಶಾಯ 48ನೇ ಅಧ್ಯಾಯ 10ನೇ ವಚನ. ಆದರೆ ಬೆಳ್ಳಿಯಷ್ಟು ಶೋಧಿಸಲಿಲ್ಲ, ಸಂಕಟವೆಂಬ ಪುಟಕ್ಕೆ ಹಾಕಿ ನಿನ್ನನ್ನು ಪರೀಕ್ಷಿಸಿದ್ದೇನೆ. ಐ ಹ್ಯಾವ್ ರಿಫೈನ್ಡ್ ಯು. ಅಂದ್ರೆ ನಾವು ಬೆಂಕಿಯಲ್ಲಿ ಕಷ್ಟಪಟ್ವಿ ಅನ್ನೋದು ಮಾತ್ರವೇ ನಮ್ಮ ಹೈಲೈಟಿಂಗ್ ಫ್ಯಾಕ್ಟರ್ ಆದ್ರೆ, ವಿ ಆರ್ ಮಿಸ್ಟೇಕನ್. ವಿ ಹ್ಯಾವ್ ಟು ಪ್ರಿಪೇರ್ ದ ಫುಡ್. ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಆ ಬೆಂಕಿಯಿಂದ ನಾನೇನ್ ಕಲ್ತ್ಕೊಂಡೆ? ವಾಟ್ ಇಸ್ ದಟ್ ಐ ಹ್ಯಾವ್ ಲರ್ನ್ಡ್ ಔಟ್ ಆಫ್ ದಿಸ್ ಟ್ರಯಲ್ಸ್ ಟುಡೇ? ವಾಟ್ ಇಸ್ ದಟ್ ಐ ಹ್ಯಾವ್ ಲರ್ನ್ಡ್ ಔಟ್ ಆಫ್ ದಿಸ್ ವರ್ಕ್ ಟುಡೇ? ಇವತ್ತು ನಾನು ಹೋಗಿ ಒಬ್ಬರಿಗೆ ವಾಕ್ಯವನ್ನ ಸಾರಿದ್ದೀನಿ ಅಂತ ಹೇಳಿದ್ರೆ, ಅವ್ರಿಗೆ ವಾಕ್ಯ ಸಾರದೆ ಅನ್ನೋದು ಮಾತ್ರ ಅಲ್ಲ ಔಟ್ಪುಟ್, ಅದರಲ್ಲಿ ನಾನೇನ್ ಕಲಿತೆ? ದಟ್ ಇಸ್ ದ ಫುಡ್ ದಟ್ ಐ ಹ್ಯಾವ್ ಟು ಪ್ರಿಪೇರ್ ಟು ಗಾಡ್. ಯಾಕಂತ ಹೇಳಿದ್ರೆ ನಾನು ಈ ಆಹಾರವನ್ನ ತಗೊಂಡೋಗಿ ದೇವರಿಗೆ ಅರ್ಪಿಸ್ಬೇಕು, ಕ್ರಿಸ್ತನಿಗೆ ಕೊಡ್ಬೇಕು ನಾನು ಅದನ್ನ. ಅದಕ್ಕೆ ಮಾಸ್ಟರ್ ಹೇಳ್ತಾನೆ, ಗೋ ಪ್ರಿಪೇರ್ ಫುಡ್ ಫಸ್ಟ್ ಅಂಡ್ ಸರ್ವ್ ಮೀ. ಏನ್ ಕಲ್ತಿದ್ಯಾ ನೋಡೋಣ, ನೀನು ತಗೊಂಬಂದು ನನಗೆ ಸರ್ವ್ ಮಾಡು ಅಂತ ಹೇಳುವಾಗ, ದೇವರೇ ಇವತ್ತು ಈ ಟ್ರಯಲ್ಸ್ ಅಲ್ಲಿ ನಾನು ಇದನ್ನ ತಿಳ್ಕೊಂಡೆ, ನಾನು ಇವತ್ತು ಈ ಕಷ್ಟದಲ್ಲಿ ನಾನು ನನ್ನ ಈ ಪಾಠವನ್ನ ತಿಳ್ಕೊಂಡೆ, ನಾನು ತಾಳ್ಮೆಯನ್ನ ಕಲ್ತ್ಕೊಂಡೆ, ನಾನು ಇಂಥ ಒಳ್ಳೆ ವಿಚಾರನ ಏನ್ ಮಾಡಿದೆ ಅಂತ ಹೇಳಿದ್ರೆ ಕಲ್ತ್ಕೊಂಡೆ ಅಂತ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಳ್ಬೇಕು. ಸೊ ಇದು ಫೈರ್. ಫೈರ್ ಆದ್ಮೇಲೆ ನೆಕ್ಸ್ಟ್ ಏನ್ ಬೇಕು? ಮೇನ್ ಇಂಗ್ರೀಡಿಯೆಂಟ್ ಮಾಂಸ, ಮೀಟ್ ಅಲ್ವಾ? ಯಾವ ಮೀಟ್ ಅನ್ನು ಕೊಡ್ತೀವಿ? ನೀವೇ ಹೇಳ್ಬಿಡ್ತೀರಾ ವಚನ. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಕೊಟ್ಬಿಡ್ರಿ ಅಂದ್ರು. ಸೊ ದಟ್ ಮೀಟ್ ಇನ್ ದಿಸ್ ಫೈರ್ ಶುಡ್ ಏನಾಗ್ಬೇಕಂತೆ? ಅದು ಬೇಯಬೇಕು. ಬೆಂದ್ಮೇಲೆ ಅದನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಬಂದು ಅರ್ಪಿಸ್ಬೇಕು. ಕ್ರಿಸ್ತನ್ ಕೂಡ ಇದನ್ನೇ ಮಾಡಿದ್ರು. ಹೆಂಗ್ ಹೇಳ್ತೀವಿ ಅಂತ ಹೇಳಿದ್ರೆ, ಬಲಿಯನ್ನ ಕೊಟ್ಟ ಮೇಲೆ ಸಿಂಹಾಸನದ ಮುಂದೆ ಕ್ರಿಸ್ತನ್ ಕಾಣಿಸ್ಕೊಂಡ ರೀತಿ ಯಾವ ತರ ಇತ್ತು? ಕೊಯ್ಯಲ್ಪಟ್ಟ ಕುರಿಯಾಗಿ ನಿಂತಿರುವುದನ್ನ ಕಂಡೇನು. ಪ್ರಕಟಣೆಯಲ್ಲಿ ಓದ್ತೀವಲ್ವಾ? ಕೊಯ್ಯಲ್ಪಟ್ಟ ಕುರಿಯಾಗೇ ತಗೊಂಡೋಗಿ ನಿಂತರು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ನಾನು ಇಲ್ಲಿ ಕೊಟ್ಟಂತಹ ಈ ಶ್ರಮೆ ನಿನ್ಗೆ ಅರ್ಪಣೆ ಮಾಡ್ತೀನಿ ದೇವರೇ ಅಂತ ಸಿಂಹಾಸನದ ಮುಂದೆ ಹೋಗಿ ಕೊಯ್ಯಲ್ಪಟ್ಟ ಕುರಿ ತರಾನೇ ನಿಂತ್ಕೊಂಡ್ರು. ನಾವು ಅದೇ ತರಾನೇ ಒಂದೊಂದು ಕೆಲಸವನ್ನು ನಾವು ಮಾಡುವಾಗಲೂ ವಾಪಸ್ ಬಂದ ಮೇಲೆ ಆ ಕೆಲಸದನ್ನ ನಾನು ಏನ್ ಕಲ್ತ್ಕೊಂಡೆ ಅದನ್ನ ನಾನು ಫುಡ್ ಆಗಿ ಪ್ರಿಪೇರ್ ಮಾಡಿ ಏನ್ ಮಾಡ್ಬೇಕು ಅಂದ್ರೆ ದೇವರಿಗೆ ಫಸ್ಟಿಗೆ ಬಡಿಸ್ಬೇಕು. ಆ ಬಡಿಸ್ಲಿಲ್ಲ ಅಂತ ಹೇಳಿದ್ರೆ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಕೆಲಸ ಮಾಡದೆ ಆ ಮಾನ ನನಗೆ ಬರಬೇಕು. ಅದಕ್ಕೆ ಒಬ್ರು ಒಂದು ಪ್ರತಿಫಲವನ್ನ ಎಕ್ಸ್ಪೆಕ್ಟ್ ಮಾಡಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವ್ರು ಹೇಳ್ತಾರೆ ಏನು? ಆ ಪ್ರತಿಫಲವನ್ನ ಆಲ್ರೆಡಿ ಆತನು ಪಡ್ಕೊಂಡ ಅಂತ ನಿಮ್ಗೆ ತಿಳ್ಕೊಂಬಿಡ್ರಿ. ಆದ್ರೆ ಅಲ್ಲಿ ತಗೊಂಬಂದು ನಾವು ಯಾವಾಗ ದೇವರಿಗೆ ಅರ್ಪಿಸ್ತೀವೋ ಆಗ ಮಾತ್ರವೇ. ಸೊ ಫೈರ್ ಇಸ್ ಮೈ ಟ್ರಯಲ್ಸ್. ಐ ಹ್ಯಾವ್ ಟು ಗೆಟ್ ರಿಫೈನ್ಡ್ ವಿತ್ ಎವ್ರಿ ಪ್ರಾಬ್ಲಮ್ ದಟ್ ಐ ಫೇಸ್ ಇನ್ ದಿಸ್ ವರ್ಲ್ಡ್. ಐ ಶುಡ್ ಬಿ ರಿಫೈನ್ಡ್. ನನ್ನ ಮಾಂಸ, ನನ್ನ ದೇಹವನ್ನ ದೇವರಿಗೆ ಏನ್ ಮಾಡ್ಬೇಕು ಅಂದ್ರೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕು. ಮತ್ತೆ ಇದ್ರ ಜೊತೆಗೆ ದವಸ ಧಾನ್ಯಗಳನ್ನು ಹಾಕ್ಬೇಕಲ್ಲ, ಹೊಲದಲ್ಲಿ ತಾನೇ ಕೆಲಸ ಮಾಡಿದ್ದು. ಸೊ ದವಸ ಧಾನ್ಯಗಳು ಅಂದ್ರೆ ಫಿಲಿಪಿಯ 4:19.
ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಸೊ ಹೊಲದಿಂದ ಬೆಳೆಯೋದು ಅಂತ ಹೇಳಿದ್ರೆ ದಿ ಅಬಂಡನ್ಸ್ ಆಫ್ ಗಾಡ್ಸ್ ಪ್ರೊವಿಷನ್ಸ್, ಅಬಂಡನ್ಸ್ ಆಫ್ ಗಾಡ್ಸ್ ಪ್ರಾವಿಡೆನ್ಸಸ್, ಇದೆಲ್ಲ ನಮ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇವ್ರು ಕೊಟ್ಟಿದ್ದಾರೆ. ಇವತ್ತೊಂದು ಕೆಲಸಕ್ಕೆ ನಾವು ಒಂದು ಕೆಲಸ ಕಾರ್ಯವನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಾವು ಹೋಗ್ಬಿಟ್ಟು ಒಂದು ಒಳ್ಳೆ ಕಡೆಗೆ ಒಂದು ವಾಕ್ಯವನ್ನ ಸಾರದ್ವಿ, ಆ ವಾಕ್ಯವನ್ನ ಅವ್ರು ಕೇಳಿದ್ರು ಅಂತ ಹೇಳಿದ್ರೆ ಇದ್ರಲ್ಲಿ ನನ್ನ ಮಾನ ಎಲ್ಲಿ ಬಂತು? ದೇವರು ಆ ಒಂದು ವಿಚಾರವನ್ನ ಆಯೋಜಿಸಿದ್ದಕ್ಕೆ ನಾನು ಅಲ್ಲಿ ಹೋಗಿದ್ದು, ದೇವರು ಅವರಿಗೆ ಕೇಳುವ ಕಿವಿಯನ್ನ ಕೊಟ್ಟಿದ್ದಕ್ಕೆ ಅವ್ರು ಕೇಳಿದ್ದು, ದೇವರು ಅವರ ನನ್ನ ಮೂಲಕ ಆ ವಾಕ್ಯವನ್ನ ಸಾರಿದ್ದಕ್ಕೆ ನಾನೇನ್ ಮಾಡಿದ್ದು ಅಂತ ಹೇಳಿದ್ರೆ ಈ ಕೆಲಸವನ್ನ ಮಾಡಿದ್ದು. ನಾನು ಹೋಗಿ ಅವ್ರ ಹೃದಯ ತೆರೆದೆ ಅಂತ ಎಲ್ಲಿ ಹೇಳ್ತೀವಿ? ನಾನು ಹೋಗಿ ಅವ್ರ ಕಿವಿನ ತೆರೆದೆ ಅಂತ ನಾನು ಎಲ್ಲರೂ ಹೇಳಕ್ಕಾಗತ್ತಾ? ಇಲ್ಲ. ಇಟ್ ಇಸ್ ಗಾಡ್ಸ್ ಪ್ರಾವಿಡೆನ್ಸ್ ದಟ್ ಹಸ್ ಗಿವನ್ ಅಂಡ್ ಐ ಆಮ್ ಓನ್ಲಿ ಡೂಯಿಂಗ್ ದಿಸ್ ವರ್ಕ್, ಅಷ್ಟೇನೆ. ಹಾಗಾದ್ರೆ ಆ ಕೆಲಸವನ್ನ ಅದು ಯಾವಾಗ ನಾವು ಕಲ್ತ್ಕೊಳ್ತೀವೋ, ಯಾವಾಗ ಅದನ್ನ ನಾವು ತಗೊಂಬಂದು ಕ್ರಿಸ್ತನಿಗೆ ನಾವು ಫುಡ್ ಆಗಿ ಅರ್ಪಣೆ ಮಾಡ್ತೀವೋ, ಆಗ ಮಾತ್ರವೇ ನಾವು ಏನಾಗ್ತೀವಿ ಅಂತ ಹೇಳಿದ್ರೆ ಒಂದು ಆಳಾಗಿ ಇರುವುದಕ್ಕೆ ಸಾಧ್ಯವೇ ಹೊರತು ಇದ್ರಲ್ಲಿ ನನ್ನ ಮಾನ ಬಂತು ಅಂತ ಹೇಳ್ಕೊಂಡ್ರೆ ಅದು ಹೊರಟೋಯ್ತು. ಸೊ ಇದೆಲ್ಲವನ್ನು ಹಾಕಿದ ಮೇಲೆ ಬರೀ ಮಾಂಸವನ್ನ ಗ್ರೈನ್ಸ್ ಅನ್ನ ಹಾಕ್ಬಿಟ್ಟು ಕೊಟ್ಬಿಟ್ರೆ ಆಗತ್ತಾ? ಅದಕ್ಕೆ ನಾವೇನ್ ಮಾಡ್ಬೇಕು? ಸ್ವಲ್ಪ ಫ್ಲೇವರ್ಸ್ ಎಲ್ಲ ಹಾಕ್ಬೇಕಲ್ಲ, ಸ್ಪೈಸಸ್ ಫ್ಲೇವರ್ಸ್ ಎಲ್ಲ ಸೇರಿಸ್ಬೇಕಲ್ಲ. ಸೊ ಆಲ್ ದಿ ಸ್ಪೈಸಸ್ ಅಂಡ್ ಫ್ಲೇವರ್ಸ್ ಇದೆಲ್ಲ ವಿಮೋಚನಾ ಕಾಂಡ 30ನೇ ಅಧ್ಯಾಯ 23ನೇ ವಚನ. ನೀನು ಮುಖ್ಯವಾದ ಸುಗಂಧ ದ್ರವ್ಯಗಳಲ್ಲಿ ದೇವರ ಸೇವೆಗೆ ನೇಮಕವಾದ ತೂಕದ ಮೇರೆಗೆ ಸೊ ದೇವರ ಸೇವೆಗೆ ನೇಮಕವಾದಂತ ತೂಕದ ಪ್ರಕಾರ ಎಲ್ಲ ಸ್ಪೈಸಸ್ಗಳನ್ನ ಆಡ್ ಮಾಡ್ರಿ. ನೀವು ದೇವರ ಮುಂದೆ ಕ್ರಿಸ್ತನ್ಗೆ ಫುಡ್ ಅನ್ನು ಪ್ರಿಪೇರ್ ಮಾಡ್ತಾ ಇರುವಾಗ ನಿಮ್ಮ ಎಲ್ಲ ಅನುಭವಗಳನ್ನ ಅದರಲ್ಲಿ ಸೇರಿಸ್ರಿ. ನಿಮ್ಮ ಎಲ್ಲ ಸಂತೋಷವನ್ನ ಅದ್ರಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ ಇನ್ಕ್ಲೂಡ್ ಮಾಡ್ರಿ. ಪವಿತ್ರಾತ್ಮನ ಎಣ್ಣೆ ಎಂಬುದನ್ನ ಅದ್ರಲ್ಲಿ ಸೇರಿಸ್ಕೊಳ್ರಿ. ಎಲ್ಲವನ್ನ ಮಾಡಿ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಪ್ರಿಪೇರ್ ಮಾಡ್ರಿ. ಎಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಅದನ್ನ ತಗೊಂಡೋಗಿ ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ ದುಃಖದಿಂದ ಏನ್ ಮಾಡ್ರಿ? ಹೋದ್ರಿ, ಇಲ್ಲೇ ಎದುರುಗಡೆ ದೊಡ್ಡದಾಗಿ ಹಾಕ್ಬಿಟ್ಟಿದ್ದಾರೆ ಬೋರ್ಡ್, ಓದ್ರಿ. ನಾನು ಸಂತೋಷದಿಂದ ನಿನಗೆ ನಾನು ಸಮರ್ಪಿಸುವೆನು. ಸಂತೋಷದಿಂದ ನಿನಗೆ ಯಜ್ಞವನ್ನ ಸಮರ್ಪಿಸ್ತೇನೆ. ಸೊ ಅದ್ರ ಜೊತೆಗೆ ಸ್ವೀಟ್ನೆಸ್ ಅಂದ್ರೆ ಸಿಹಿ, ದೇವರ ಒಂದು ಸ್ವೀಟ್ನೆಸ್ ನ ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ಸಂತೋಷ. ಇದನ್ನೆಲ್ಲವನ್ನ ನಾನು ದುಃಖದಿಂದನೋ ಕಷ್ಟದಿಂದನೋ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ದೇವರೇ, ನಾನೇ ವಾಲಂಟಿಯರ್ ಆಗಿ ಸೇವಕನಾಗ್ತೀನಿ, ಸ್ಲೇವ್ ಆಗ್ತೀನಿ ಅಂತ ಬಂದ್ಮೇಲೆ ಇದನ್ನ ನಾನು ಸಂತೋಷದಿಂದ ಏನ್ ಮಾಡ್ಬೇಕು ಅಂತೆ ಅದನ್ನ ಮಾಡಿ ಅದನ್ನ ತಗೊಂಬಂದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಪ್ರೆಸೆಂಟ್ ಮಾಡ್ಬೇಕು. ಪ್ರೆಸೆಂಟ್ ಮಾಡುವಾಗ ಮನೆಯಲ್ಲಿ ತಾಯಂದಿರು ಅಥವಾ ಅಜ್ಜಂದಿರೆಲ್ಲ ಅಡಿಗೆ ಮಾಡ್ತಾ ಇದ್ರೆ ಹಾಲಲ್ಲಿ ಕುತ್ಕೊಂಡಿರೋ ನಮಗೆ ಒಳ್ಳೆ ಅಡಿಗೆ ರೆಡಿ ಆಗಿದೆ ಅಂತ ಗೊತ್ತಾಗೋದು ಹೆಂಗೆ? 2 ಕೊರಿಂಥಿಯ 2ನೇ ಅಧ್ಯಾಯ 15ನೇ ವಚನ. ರಕ್ಷಣಾ ಇರುವವರೆಲ್ಲರಿಯೂ ನಾಶನ ಮಾರ್ಗದಲ್ಲಿರುವವರೆಲ್ಲರಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಸೊ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಸೊ ಈ ಪರಿಮಳಯುಕ್ತವಾದಂತಹ ಒಂದು ಭಕ್ಷ್ಯವನ್ನ ನಾವು ತಯಾರು ಮಾಡಿ ಕ್ರಿಸ್ತನಿಗೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ತಗೊಂಬಂದು ಅರ್ಪಿಸ್ಬೇಕು. ಅರ್ಪಿಸಿದ ಮೇಲೆ ಈಗ ನಾವೇನ್ ಮಾಡ್ಬೇಕು ಅಂತೆ? ಈಗ ಊಟಕ್ಕೆ ರೆಡಿ ಊಟಕ್ಕೆ ರೆಡಿ ಆಗ್ಬಿಟ್ರ ಕ್ರಿಸ್ತನು? ಹೊಲದಲ್ಲಿ ಹೋಗಿ ಕೆಲಸ ಮಾಡಿದೆ, ಶೆಪರ್ಡಿಂಗ್ ಹೋಗಿ ಕೆಲಸ ಮಾಡಿದೆ. ಕೆಲಸ ಮಾಡಿ ಬಂದ್ಮೇಲೆ ನನ್ನ ಮಾಸ್ಟರ್ ಏನ್ ಮಾಡ್ಲಿಲ್ಲ, ಬಾ ನನ್ಗೆ ಊಟ ಮಾಡು ಅಂತ ಹೇಳಲಿಲ್ಲ. ಅದ್ರ ಬದಲು ಏನ್ ಹೇಳಿದ್ರಂತೆ? ನನ್ಗ ಭಕ್ಷ್ಯವನ್ನ ಪ್ರಿಪೇರ್ ಮಾಡು ಅಂದ್ರೆ ಅಂತೆ. ನಾನು ಹೋಗಿ ಏನ್ ಮಾಡಿದೆ? ಬೆಂಕಿ, ಮಾಂಸ ಇದೆಲ್ಲ ಹಾಕಿ ಭಕ್ಷ್ಯವನ್ನ ರೆಡಿ ಮಾಡಿದೆ. ಸೊ ಭಕ್ಷ್ಯ ರೆಡಿ ಆದ್ಮೇಲೆ ಏನ್ ಮಾಡ್ಬೇಕು? ಊಟಕ್ಕೆ ಸರ್ವ್ ಮಾಡ್ಬೇಕಲ್ಲ. ನಾನು ಸರ್ವ್ ಮಾಡೋಕ್ ಮುಂಚೆ ಏನ್ ಮಾಡ್ಬೇಕು? ನಡುಕಟ್ಟನ್ನ ಕಟ್ಬೇಕು. ನನ್ನ ಬಟ್ಟೆನ ಚೇಂಜ್ ಯುವರ್ ರೋಬ್ ಅಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲ ದೇವರೇ ನಾನ್ ಮಾಡಿದ್ದು, ನಾನ್ ಕಷ್ಟಪಟ್ಟಿದ್ದು, ನಾನ್ ಬೆವರು ಸುರಿದಿದ್ದು ಅನ್ನೋ ಈ ಬೆವರು ಸುರಿಸುವ ಈ ಬಟ್ಟೆಯನ್ನ ತೆಗೆದು ಹಾಕಿ ಕ್ರಿಸ್ತನು ಎಂಬ ನೀತಿ ವಸ್ತ್ರವನ್ನ ಹಾಕೊಳ್ಬೇಕು. ನನ್ನ ನೀತಿನ ತಗೊಂಡು ಹೋಗಿ ಊಟ ಸರ್ವ್ ಮಾಡ್ತೀನಿ ಅಂದ್ರೆ ಯಾರು ಒಪ್ಕೊಳ್ಳಲ್ಲ, ಕ್ರಿಸ್ತನ್ ಒಪ್ಕೊಳ್ಳಲ್ಲ. ಯಾಕಂದ್ರೆ ಏನೇ ಕೆಲಸ ಮಾಡ್ಲಿ ನನ್ನ ನೀತಿ ಮುಂದೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಯಾರ ನೀತಿನೇ ನಾನು ಧರಿಸ್ಕೋಬೇಕು? ಕ್ರಿಸ್ತನ ನೀತಿ ವಸ್ತ್ರವನ್ನೇ ಧರಿಸ್ಕೋಬೇಕು. ಹಾಗಾದ್ರೆ ಸೊ ನಾನ್ ಕೆಲಸ ಮಾಡ್ದೆ ಅನ್ನೋದನ್ನ ತೆಗೆದುಹಿಟ್ಟು ದೇವರೇ ನೀನ್ ನನ್ಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿಯಲ್ಲ ಅಂತ ಹೇಳುವವರೆಗೂ ನಾವು ಈ ದಾಸನಾಗಿರೋದಕ್ಕೆ ಸಾಧ್ಯವಿಲ್ಲ.
20 ವರ್ಷಗಳ ಹಿಂದೆ ಕ್ರಿಸ್ಟಿನೋ ಬ್ರದರ್ ಅಂತ ಅವರು ಮಂಗಳೂರು ಕನ್ವೆನ್ಷನ್ಗೆ ಬಂದಾಗ ಒಂದು ಡೈಲಾಗ್ ಹೇಳಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ನಾವೆಲ್ಲ ಯಾವ ತರ ಅಂತ ಹೇಳಿದ್ರೆ ಬಿರಿಯಾನಿ ಪ್ಲೇಟ್ಗಳಿದ್ದಂಗೆ ಅಂತ. ಸೊ ವಿ ಆರ್ ಜಸ್ಟ್ ದಿ ಪ್ಲೇಟ್ಸ್. ಊಟ ತಯಾರು ಮಾಡಿದವ್ರು ಯಾರು? ದೇವರು. ತಿನ್ನೋರು ಯಾರು? ನೀವು ಅಲ್ವಾ? ಈ ಊಟವನ್ನ ಜಸ್ಟ್ ಪ್ಲೇಟ್ ತರ ತಗೊಂಬಂದು ಇಲ್ಲಿ ಕೊಡೋದಕ್ಕೆ, ಪ್ಲೇಟು ನಾನು ಒಳ್ಳೆ ಕೆಲಸ ಮಾಡ್ಬಿಟ್ಟೆ, ಒಳ್ಳೆ ಬಿರಿಯಾನಿ ಕೊಟ್ಟೆ ಅಂತ ಪ್ಲೇಟ್ ಹೊಗಳ್ಕೊಳಕ್ ಸಾಧ್ಯನಾ? ಅದೇ ಇಲ್ಲಿ ಹೇಳ್ತಾ ಇರೋದು. ಎಲ್ಲವನ್ನ ರೆಡಿ ಮಾಡಿದ್ಮೇಲೆ ಇವತ್ತು ದೇವರು ಈ ಸ್ಲೇವರಿ ಬಗ್ಗೆ ಒಂದು ಪಾಠವನ್ನ ಈ ಕನ್ವೆನ್ಷನ್ ಅಲ್ಲಿ ತಿಳಿಸ್ಬೇಕು ಅಂತ ತೀರ್ಮಾನಿಸಿಕೊಂಡ ಪಕ್ಷಕ್ಕೆ ಅದು ಕ್ರಿಸ್ಟಫರೇ ಆಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎನಿಬಡಿ ಕ್ಯಾನ್ ಡೂ ಇಟ್. ಅಲ್ಲಿ ಹೇಳ್ತಾರೆ, ಇವರೆಲ್ಲ ಕಿರಿಸ್ತಾ ಇದಾರಲ್ಲ ಬಾಯಿ ಮುಚ್ಚೋರ್ನೆಲ್ಲ ಅಂತ ಹೇಳಿದ್ರೆ, ಕ್ರಿಸ್ತನ್ ಹೇಳಿದ್ರು ಇವರು ಬಾಯಿ ಮುಚ್ಚಿದ್ರೆ ಕಲ್ಲುಗಳು ಮಾತಾಡ್ಬಿಡ್ತಾವ. ಹಾಗಾದ್ರೆ ನಾನು ಇದನ್ನ ತಗೊಂಬಂದು ಹೇಳಿದೆ ಅನ್ನುವಂತ ಹೆಮ್ಮೆ ಎಲ್ಲಿಂದ ಬಂತು? ಸಾಧ್ಯವೇ ಇಲ್ಲ. ಹಾಗಾದ್ರೆ ಸೊ ಈ ನೀತಿ ಇದನ್ನ ತೆಗೆದು ಇಟ್ಟು ಬದಿಗಿಟ್ಟು ಕ್ರಿಸ್ತನು ಕೊಡುವ ನೀತಿ ವಸ್ತ್ರವನ್ನ ಧರಿಸಿಕೊಂಡು ಈ ಭಕ್ಷ್ಯವನ್ನ ಕ್ರಿಸ್ತನೇ ನಾನು ನನ್ನ ಅನುಭವಗಳನ್ನೆಲ್ಲ ಸೇರಿಸಿ ಒಂದು ಒಳ್ಳೆ ಭಕ್ಷ್ಯ ತಯಾರಿಸಿದ್ದೀನಿ, ಇದನ್ನ ತಿನ್ನು ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕ್ರಿಸ್ತನಿಗೆ ಬಡಿಸಿದ ಮೇಲೆ ನನ್ನ ಕೆಲಸ ಏನಾಗ್ಬೇಕು ಅಂತ ಹೇಳಿದ್ರೆ ನಿಲ್ಬೇಕು. ಸೊ ನಾನು ಹಾಕೊಳ್ಬೇಕಾದದ್ದು ಕ್ರಿಸ್ತನು ಕೊಟ್ಟ ನೀತಿ ವಸ್ತ್ರವನ್ನೇ. ರೋಮಾಯ 13:14. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಸೊ ಕರ್ತನಾದ ಯೇಸು ಕ್ರಿಸ್ತನನ್ನು ಏನ್ ಮಾಡ್ರಿ ಅಂತ ಹೇಳಿದ್ರೆ ನೀವು ಧರಿಸಿಕೊಳ್ಳಿರಿ. ಸೊ ಈ ಕ್ರಿಸ್ತನನ್ನು ನಾವು ಧರಿಸಿಕೊಂಡ ಮೇಲೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆವಾಗ ಅಲ್ಲಿ ಹೋಗಿ ನಾನು ಕೈ ಕಟ್ಟಿ ಅವರ ಮುಂದೆ ನಿಂತು ನಾನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಅನ್ ಅನ್ಪ್ರಾಫಿಟಬಲ್ ಸರ್ವೆಂಟ್ ಅಂತ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಹೋಗಿ ಅಲ್ಲಿ ಹೇಳ್ಬೇಕು. ಅನ್ಪ್ರಾಫಿಟಬಲ್ ಸರ್ವೆಂಟ್ ಅಂದ್ರೆ ಅಲ್ಲಿ ಅದರ ಅರ್ಥ ಅಂದ್ರೆ ಪ್ರಾಫಿಟಬಲ್ ಅಂದ್ರೆ ಅನ್ಪ್ರಾಫಿಟಬಲ್ ಸರ್ವೆಂಟ್ ಅನ್ನೋದ್ರ ಮೂಲ ಅರ್ಥವನ್ನು ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ, ಇಟ್ ಇಸ್ ಕಾಲ್ಡ್ ಆಸ್ ಅನ್ನೀಡೆಡ್ ಸರ್ವೆಂಟ್. ಅದಕ್ಕೆ ನಾ ಹೇಳಿದೆ ಅನ್ನೀಡೆಡ್ ಸರ್ವೆಂಟ್ ಅಂತ ಹೇಳಿದ್ರೆ, ಇವತ್ತು ಈ ವಾಕ್ಯವನ್ನು ಅದೇ ದೇವರು ಈ ವಾಕ್ಯವನ್ನು ಇವತ್ತು ಸಾರಬೇಕು ಅಂತ ತೀರ್ಮಾನಿಸಿಕೊಂಡರೆ ಅದು ನಾನೇ ಆಗ್ಬೇಕು ಅನ್ನೋ ಅವಶ್ಯಕತೆ ಕ್ರಿಸ್ತನ ದೇವರಿಗೆ ಇಲ್ಲ. ಆದ್ರೆ ಅದು ನಾನು ಆಗಿದ್ದಕ್ಕೆ ದೇವರನ್ನ ಅದೇನಕ್ಕೆ ಅಂದ್ರೆ ಅದು ದೇವರು ನನ್ನ ಮೇಲೆ ಇಟ್ಟಂತಹ ಒಂದು ಕೃಪೆ, ದೇವರು ನನಗೆ ಕೊಟ್ಟಂತಹ ಭಾಗ್ಯ. ಈ ಭಾಗ್ಯವನ್ನ ನಾನು ಏನ್ ಮಾಡಿದೀನಿ ಅಂತ ಹೇಳಿ ತಗೊಂಡು, ದೇವರೇ ಈ ಕನ್ವೆನ್ಷನ್ ನಲ್ಲಿ ಇಷ್ಟು ಜನಗಳ ಮುಂದೆ ನಾನು ಈ ವಾಕ್ಯವನ್ನ ಸಾರುವಂತಹ ಈ ಮಹಾಕೃಪೆಯನ್ನ ನನ್ಗೆ ಅನುಗ್ರಹಿಸಿ ಕೊಟ್ಟಿದ್ರಲ್ಲ ದೇವರೇ, ಇದಕ್ಕೋಸ್ಕರ ನಾನು ನಿನ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅನ್ನೋದೇ ನಾವು ಹೇಳ್ಬೇಕಾದಂತಹ ಮಾತು. ದಟ್ ಇಸ್ ವಾಟ್ ಇಸ್ ಕಾಲ್ಡ್. ಎಲ್ಲ ಕೆಲಸವನ್ನ ಮಾಡಿದ್ಮೇಲೆ ದೇವರೇ ಈ ವಾಕ್ಯವನ್ನ, ಈ ಬಿರಿಯಾನಿಯನ್ನ ಇವತ್ತು ಇಲ್ಲಿ ಸರ್ವ್ ಮಾಡೋ ತರ ಈ ಪ್ಲೇಟ್ ಅನ್ನು ಉಪಯೋಗಿಸ್ಕೊಂಡ್ರಲ್ಲ, ಅದಕ್ಕೋಸ್ಕರ ಥ್ಯಾಂಕ್ಸ್ ಅಂತ ಹೇಳಿ ಕೈ ಕಟ್ಕೊಂಡು ಐ ಆಮ್ ಅನ್ ಅನ್ನೀಡೆಡ್ ಸರ್ವೆಂಟ್. ಯಾಕಂದ್ರೆ ನಾನು ಇಲ್ಲದೆ ಹೋದ್ರೂ ಈ ಕೆಲಸ ನಡೀತಾ ಇತ್ತು, ಆದ್ರೆ ನನ್ನ ಮೂಲಕ ಮಾಡಿಸಿದಕ್ಕೋಸ್ಕರ ದೇವರೇ ನಿನಗೆ ಧನ್ಯವಾದಗಳು ಅಂತ ಹೇಳುವಾಗ ಮಾತ್ರವೇ ಅದಕ್ಕೆ ಹೇಳ್ತಾರೆ ನಿಮ್ಮ ಸ್ಥಿತಿಯು ಅದೇ ತರಾನೇ, ಯು ಆರ್ ಆಲ್ಸೋ ಲೈಕ್ ದಟ್. ಸೊ ಇದನ್ನ ನಾವು ಯಾವತ್ತು ನೆನಪಿಟ್ಕೊಂಡು, ಯಾವ ಮಾನವೂ ನಮ್ಮದಲ್ಲ, ನಾವು ಇದನ್ನೆಲ್ಲವನ್ನ ತೆಗೆದಿಟ್ಟು ಕ್ರಿಸ್ತನ ನೀತಿಯನ್ನ ಹಾಕೊಂಡು ನಮ್ಮ ಅನುಭವಗಳ ಸಮೇತವಾದಂಥ ಭಕ್ಷ್ಯವನ್ನ ತಯಾರಿಸಿ ದೇವರಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಸರ್ವ್ ಮಾಡಿ, ನಾನು ಒಂದು ಅನ್ನೀಡೆಡ್ ಸರ್ವೆಂಟ್ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲಸ ಮಾಡ್ಬೇಕು. ಎಫೆಸಿಯ 2ನೇ ಅಧ್ಯಾಯ 8ನೇ ವಚನ. ಆದರೂ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ಆ ನಿಮ್ಮಿಂದುಂಟಾದದ್ದಲ್ಲ, ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ. ಇಟ್ ಇಸ್ ದ ಗಿಫ್ಟ್ ಆಫ್ ಗಾಡ್. ಇದು ದೇವರ ಒಂದು ವರವೇ. ಗಲಾತ್ಯ 1ನೇ ಅಧ್ಯಾಯ 10ನೇ ವಚನ. ಈಗಲೂ ನಾನು ತಿರುಗಿ ಹೇಳುತ್ತೇನೆ, ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ? ನಾನು ಈಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು. ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನೂ ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ನಾನು ಇನ್ನೂ ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಸೊ ನಾನು ಕ್ರಿಸ್ತನ ದಾಸನು ಅಂತ ಹೇಳಿದ್ಮೇಲೆ ನಾನು ದೇವರೇ ಕ್ರಿಸ್ತನೇ ಮಾಡಬೇಕಾದದನ್ನೇ ಮಾಡಿದ್ದೇನೆ.
ಹೆಚ್ಚೇನು ಮಾಡಲಿಲ್ಲ ಅಂತ ಹೇಳುವಂತಹ ಮನೋಭಾವ ನಮ್ಮಲ್ಲಿ ಬರಬೇಕು. ನಾವು ಮಾಡುವಂತಹ ಕೆಲಸಗಳಿಗೆ ದೇವರಿಗೆ ನಾವೇನು ಮಾಡಬೇಕು ಅಂದರೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಕೊನೆಯದಾಗಿ ಪೌಲನು ಹೇಳುವಂತಹ ಒಂದು ಮಾತು, ಹೌ ಪೌಲ್ ಅಡ್ರೆಸಸ್ ಹಿಮ್ಸೆಲ್ಫ್, ರೋಮಾಯ 1:1. ಯೇಸು ಕ್ರಿಸ್ತನ ದಾಸನು ಯೇಸು ಕ್ರಿಸ್ತನ ದಾಸನು. ನಾವೆಲ್ಲರೂ ಯೇಸು ಕ್ರಿಸ್ತನ ದಾಸರೇ. ಸೊ ದಾಸರಾಗಿದ್ದು ದಾಸರ ಗುಣವನ್ನೇ ಧರಿಸಿಕೊಂಡು ದಾಸರಾಗಿರುವುದಕ್ಕೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಆ ಗುಣವನ್ನೇ ಅಭ್ಯಾಸ ಮಾಡ್ಕೊಳ್ಳೋಣ. ಕ್ರಿಸ್ತನಿಗೆ ಸದಾಕಾಲಕ್ಕೂ ದಾಸರಾಗಿ ಇರ್ತೀವಿ ಅಂತ ಸಂತೋಷದಿಂದ ವಾಲಂಟಿಯರ್ ಆಗಿ ಒಪ್ಕೊಂಡ ಮೇಲೆ ಅದಕ್ಕೆ ಯೋಗ್ಯರಾಗಿ ಏನ್ ಮಾಡೋಣ ಅಂತ ಹೇಳಿದ್ರೆ ನಡ್ಕೊಳ್ಳೋಣ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ರಿಗೂ ಕೃತಜ್ಞತೆಗಳನ್ನ. ಕ್ರಿಸ್ತನಲ್ಲಿ ಪ್ರಿಯರೇ, ತಂದೆ ದೇವರು ಈ ದಿವಸ ಸಹೋದರ ಮುಖಾಂತರವಾಗಿ ಒಂದು ಉತ್ಕೃಷ್ಟವಾದಂತಹ ಸತ್ಯ ಮತ್ತು ನಮಗೊಂದು ರೀತಿಯಾದಂಥ ಎಚ್ಚರಿಕೆ ಅಂತಲೇ ಹೇಳ್ಬೋದು. ನಾವು ಇದನ್ನು ದಯಪಾಲಿಸ್ಕೊಟ್ಟಿದ್ದಾರೆ. ಅವ್ರು ಹೇಳಿದ ಹಾಗೆ ಒಂದು ಕಾಲದಲ್ಲಿ ನಾವು ಯಾವ ಒಡಂಬಡಿಕೆಯಲ್ಲೂ ನಮಗೆ ಪಾಲು ಇರಲಿಲ್ಲ, ಅನ್ಯರಾಗಿದ್ವಿ. ಆದರೆ ನಾವೆಲ್ಲ ಕೂಡ ದಾಸರಾಗಿದ್ವಿ, ಅನ್ಯರಾದಂಥ ದಾಸರಾಗಿದ್ವಿ. ದೇವರ ಕೃಪೆಯಿಂದಾಗಿ ಆ ಇಬ್ರಿಯರ ಜೊತೆಯಲ್ಲಿ ನಾವು ದಾಸರಾಗತಕ್ಕಂಥ ಒಂದು ಬಾಧ್ಯತೆಯನ್ನು ತಂದೆಯ ದೇವರು ಒದಗಿಸ್ಕೊಟ್ರು. ಅದರ ಮುಖಾಂತರವಾಗಿ ನಾವು ಅಬ್ರಹಾಮನ ವಾಗ್ದಾನಗಳಲ್ಲಿ ಕೂಡ ಬಾಧ್ಯಸ್ಥರಾದ್ವಿ. ಆದರೆ ಅವರು ಸಹೋದರ ಹೇಳಿದ ಹಾಗೆ ನಾವೊಂದು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ, ದೇವರೇ ನಾನು ನಿನ್ನ ದಾಸನಾಗಿರ್ತೀನಿ ಅಂತ ಹೇಳ್ಬಿಟ್ಟು. ಅದನ್ನೇ ಅವ್ರು ಹೇಳಿದ್ರು, ಬಾಗಿಲ ಹತ್ರ ಹೋಗಿ ಕಿವಿ ಚುಚ್ಚಿದ್ರು ಅಂತ ಹೇಳಬೇಕಾದ್ರೆ ಅದೊಂದು ದಾಸತ್ವದ ಗುರುತದು. ಸೊ ಆ ರೀತಿ ಆದಮೇಲೆ ನಾವೇನೇ ಒಂದು ಕಾರ್ಯವನ್ನು ಮಾಡಿದ್ರು ಕೂಡ ಅವರು ಅನೇಕ ಒಳ್ಳೆಯ ಉದಾಹರಣೆ ಕೊಟ್ಟು ಒಂದು ಆಹಾರವನ್ನು ಹೇಗೆ ತಯಾರಿ ಮಾಡಿ ನಾವು ಅದನ್ನು ತಂದೆಯ ದೇವರಿಗೆ ಸಮರ್ಪಣೆ ಮಾಡ್ತೀವಿ, ಅದೇ ನಾವು ದೇವರಿಗೆ ಸಮರ್ಪಿಸ್ತಕ್ಕಂಥ ಯಜ್ಞ ಅದು. ಅದನ್ನು ಮಾಡಬೇಕಾದ್ರೆ ಸ್ವಇಚ್ಛೆಯಿಂದ ಮಾಡಬೇಕು, ವಾಲಂಟರಿಲಿ. ಯಾರ್ದು ಬಲವಂತ ಇಲ್ಲ, ಯಾರ್ದು ಒತ್ತಡ ಇರೋದಿಲ್ಲ. ನಾವು ನಮ್ಮ ಸ್ವಂತ ಇಚ್ಛೆಯಿಂದ ಕಾರ್ಯವನ್ನು ಮಾಡಬೇಕು ಅಂದ್ಬಿಟ್ಟು ನಾವು ದೀಕ್ಷಾಸ್ನಾನ ತಗೊಂಡು ಮಾಡಿದಾಗ ನಾವು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ದೇವ್ರ ಹತ್ರ, ನಮ್ಮ ಸ್ವಇಚ್ಛೆಯಿಂದ ಮಾಡ್ತೀವಿ ಕಾರ್ಯವನ್ನು ಅಂತ ಹೇಳ್ಬಿಟ್ಟು. ಆದರೆ ಅದನ್ನು ನಾವು ಎಷ್ಟು ಮಟ್ಟಿಗೆ ಸಾಧಿಸ್ಕೊಂಡು ಬರ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ. ಅದು ನಾವೇ ಪ್ರಶ್ನಿಸ್ಕೊಂಡು ನಮ್ಮ ಒಂದು ನಡವಳಿಕೆಯನ್ನು ನಾವು ಅವಲೋಕಿಸಿ ನಮ್ಮಲ್ಲಿ ನ್ಯೂನತೆಗಳಿದ್ದರೆ ಅದನ್ನು ನಾವು ತಿದ್ಕೋಬೇಕಾಗತ್ತೆ. ಆಮೇಲೆ ಸೋದರ ಇನ್ನೊಂದು ಹೇಳಿದ್ದು ಮುಖ್ಯವಾದ ಇದು ಹೇಳ್ತಾರೆ, ದೇವರು ನಾವು ಈ ಒಂದು ಸ್ಥಿತಿಗೆ ನಾವು ಬರಬೇಕಾದ್ರೆ ಅದು ತಂದೆಯ ದೇವರ ದಯೆ, ಆತನ ಕರುಣೆ, ಆತನ ಕೃಪೆ ಅಷ್ಟೇ. ನಮ್ಮ ಯಾವುದೇ ವಿಧವಾದಂಥ ಒಳ್ಳೆತನ ಆಗಲಿ ಸುಕೃತಿಗಳಾಗಲಿ ಅಲ್ಲ ಅಂತಂದ್ಬಿಟ್ಟು. ಅದಕ್ಕೆ ರೋಮನ್ಸಲ್ಲಿ ಒಂದು ವಚನ ಬರುತ್ತೆ, ದೇವರ ದಯೆಯು ನೀವು ಪ್ರಾರ್ಥಿಸುವುದರಾಗಲಿ ಪ್ರಯತ್ನಿಸುವುದರಾಗಲಿ ಅದು ದೊರೆಯೋದಿಲ್ಲ, ಅದು ದೇವರು ಕರುಣಿಸುವುದರಿಂದಲೇ ಆತನ ದಯೆ ದೊರೆಯುತ್ತೆ ಅಂದ್ಬಿಟ್ಟು. ಇದನ್ನು ನಾವು ಸದಾಕಾಲ ನೆನಪಲ್ಲಿ ಇಟ್ಕೊಳ್ಳೋಣ. ಮತ್ತು ನಾವು ದೇವರು ನಮಗೆ ಅನೇಕ ವರಗಳು ಕೊಟ್ಟಿರ್ತಾರೆ. ಆ ವರಗಳನ್ನು ನಾವು ಉಪಯೋಗಿಸಿ ಹೋಗಿ ಬೇರೆ ಕಡೆ ಸುವಾರ್ತೆ ಸಾರಿದಾಗ ಅಥವಾ ಏನೋ ಒಂದು ಕಾರ್ಯ ಮಾಡಿದಾಗ ಅದು ನಾನು ಮಾಡಿದೆ ಅನ್ನತಕ್ಕಂಥ ಮನೋಭಾವ ಖಂಡಿತ ನಮ್ಮಲ್ಲಿ ಇರಬಾರ್ದು. ಅದಕ್ಕೆ ಗಲಾತ್ಯದ ಒಂದು ವಚನ ಕೋಟ್ ಮಾಡಿದ್ರು, ನಾನು ಇನ್ನೂ ಮನುಷ್ಯನನ್ನು ಮೆಚ್ಚಿಸುವನಾಗಿದ್ದೇನೋ ಅಥವಾ ದೇವರು ಮೆಚ್ಚಿಸ್ತಾ ಇದ್ದೀರಾ? ಇದು ಭಾಳ ಮುಖ್ಯವಾದದ್ದು, ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾದದ್ದು. ಸೊ ಈ ರೀತಿ ಅದು ಎಸ್ಪೆಷಲಿ ನಾವು ಇನ್ನು ಸ್ವಲ್ಪ ದಿವಸಗಳಲ್ಲಿ ಕರ್ತನ ಸ್ಮರಣಾರ್ಥ ಭೋಜನದ ಆ ಒಂದು ಇದರಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಹ್ಯಾವ್ ಎ ಕ್ಯಾಂಡಿಡ್ ಇಂಟ್ರಾಸ್ಪೆಕ್ಷನ್. ವಿ ಹ್ಯಾವ್ ಟು ಎಕ್ಸಾಮಿನ್ ಅವರ್ ಸೆಲ್ಸ್ ಆ್ಯಂಡ್ ಫೈಂಡ್ ಔಟ್ ನಮ್ಮಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ನಾವು ಸರಿಪಡಿಸ್ಕೊಂಡು ನಾವೇನೇ ಮಾಡಿದ್ರು ಕೂಡ ಅದಕ್ಕೆ ಅವ್ರು ಹೇಳಬೇಕಾದ್ರೆ ಯಜಮಾನ ನನಗೆ ಊಟಕ್ಕೆ ಬಡಿಸು ಅಂತ ಹೇಳ್ತಾರೆ ಹೊರತು ನೀನು ಕೂತ್ಕೊ ಊಟ ಮಾಡು ಅಂತ ಹೇಳಲ್ಲ ಅಥವಾ ಥ್ಯಾಂಕ್ಸ್ ಅಂತ ಹೇಳೋದಿಲ್ಲ. ಸೊ ನಾವು ಸಾಯೋವರೆಗೂ ಸತ್ತ ಮೇಲೂ ಕೂಡ ನಾವು ದೇವ್ರಿಗೆ ದಾಸರಾಗೇ ಇರ್ತೀವಿ. ಸೊ ಇದನ್ನು ನೆನಪಲ್ಲಿ ಇಟ್ಕೊಬೇಕು. ನಾವು ದೇವ್ರ ಮುಂದೆ ಹೋದಾಗ ದೇವರೇ ನಾನು ಇದನ್ನು ಮಾಡಿದ್ದೀನಿ, ದೇವ್ರು ನಮ್ಮನ್ನು ಶೋಧಿಸ್ತಾರೆ, ಪರಿಶೋಧಿಸ್ತಾರೆ. ಅನೇಕ ಕಷ್ಟ ಸಂಕಟದ ಮುಖಾಂತರವಾಗಿ ಎಕ್ಸಾಂಪಲ್ ಬೆಂಕಿ ಎಕ್ಸಾಂಪಲ್ ಕೊಟ್ಟರು. ಬೆಂಕಿ ನಮ್ಮನ್ನೇನು ಮಾಡುತ್ತೆ? ಶುದ್ಧಿ ಮಾಡುತ್ತೆ, ಇಟ್ ಪ್ಯೂರಿಫೈಸ್. ಸೊ ಆ ರೀತಿಯಾಗಿ ಶುದ್ಧತ್ವ ಹೊಂದಿ ನಾವು ದೇವರ ಮುಂದೆ ನಿಂತ್ಕೊಂಡಾಗ
ದೇವರಿಗೆ, ತಂದೆ ದೇವರೇ, ನಾನು ನಿನಗೆ ಕೊಡತಕ್ಕಂಥ ಕಾಣಿಕೆ ಇದು ಅಂತ ಹೇಳಿಬಿಟ್ಟು ತುಂಬ ಮನಸ್ಸಿಂದ ನಮ್ಮ ಯಾವುದೇ ಒಂದು ಏನು ಹೇಳ್ತಾರೆ ಅದಕ್ಕೆ ಸ್ವಂತ ನಾನು ಅನ್ನೋದನ್ನು ಸಂಪೂರ್ಣವಾಗಿ ತೆಗೆದುಹಾಕ್ಬಿಟ್ಟು ದೇವರೇ ಕೊಟ್ಟಿದ್ದು ದೇವರಿಗೆ ಅದನ್ನು ನಾವು ಹಿಂತಿರಿಸ್ಕೊಡ್ತಾ ಇದ್ದೀವಿ. ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕಾರ್ಯ ಮಾಡತಕ್ಕಂಥದ್ದೇ ಒಬ್ಬ ದಾಸನ ಕರ್ತವ್ಯ ಅಂತ ಅಂದ್ಬಿಟ್ಟು ಭಾಳ ಚೆನ್ನಾಗಿ ಹೇಳಿದ್ರು. ಈ ಒಂದು ಅದ್ಭುತವಾದಂಥ ಒಂದು ವಾಕ್ಯಗಳನ್ನ ಪ್ರಬೋಧಿಸಿದಂಥ ಸಹೋದರ ಕ್ರಿಸ್ಟೋಫರ್ ಅವರಿಗೆ ಸಭೆ ಪರವಾಗಿ ನಮ್ಮ ವಂದನೆಗಳನ್ನು, ಕೃತಜ್ಞತೆಗಳನ್ನ ಸಲ್ಲಿಸಲಾಗಿದ್ದೇವೆ.